ಈ ಕಾರಣಕ್ಕೂ ಕೂಡ ಸಾವು ಸಂಭವಿಸಬಹುದಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸೇರಿದ್ದಂತಹ ಜನಸ್ತೋಮ. ಹೌದು, RCB ಅವತ್ತು ಕಪ್ಪನ್ನು ಗೆಲ್ತು, ಈ ಸಲ ಕಪ್ಪು ನಮ್ಮದೇ ಅಂತ ಹೇಳ್ತು. ಆ ವಿಜಯೋತ್ಸವದ ಉನ್ಮಾದದಲ್ಲಿ ಲಕ್ಷಾಂತರ ಜನ ಅಲ್ಲಿ ಸೇರಿದ್ರು. ಆದರೆ ಸರಿಯಾದ ರೀತಿಯ ಆಯೋಜನೆ ಆಗದ ಪರಿಣಾಮ, ಅಲ್ಲಿ ಜನರನ್ನು ಸುಧಾರಿಸಕ್ಕಾಗದ ಪರಿಣಾಮ 11 ಮಂದಿ ಪ್ರಾಣವನ್ನು ತೆತ್ತಿದ್ದಾರೆ. ಆದರೆ ಇಲ್ಲಿ ಕಾರಣ ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಅಧಿಕಾರಿಗಳು ಅನ್ನೋದು ನೇರ ಆರೋಪವಾಗಿತ್ತು. ಸರ್ಕಾರದ ಯಾವುದೇ ನಾಯಕರನ್ನು ಕೇಳಿದ್ರು, ಮಂತ್ರಿವರಿಯರನ್ನು ಕೇಳಿದ್ರು, ಶಾಸಕರನ್ನು ಕೇಳಿದ್ರು ಕೂಡ ಅವ್ರು ಕೊಡ್ತಾ ಇದ್ದಂಥ ಏಕೈಕ ಉತ್ತರ ಅಧಿಕಾರಿಗಳು. ಮೈಕಲ್ ಡಿ ಕುನ್ನಾ ಅವರ ವರದಿ ಕೂಡ ಸಿದ್ಧವಾಯಿತು, ಅದರಲ್ಲೂ ಕೂಡ ಇದೇ ವಿಚಾರ ಉಲ್ಲೇಖವಾಗಿದೆ. ಬಟ್ ಇಲ್ಲಿ ಇನ್ನೊಂದು ಆಯಾಮವನ್ನು ನೋಡಬೇಕಾಗತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ, 2 ವರ್ಷ ಆಗೋಯ್ತು. ಹಲವಾರು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇಂಥೆಲ್ಲ ಬೆಳವಣಿಗೆಗಳಾಗಬೇಕಾದ್ರೆ ಏನೇ ಅನಾಹುತ ಸಂಭವಿಸಿದರೂ ಕೂಡ ಹಾಗಾದರೆ ಅಧಿಕಾರಿಗಳೇ ಕಾರಣ ಆಗ್ತಾರಾ? ನೀವು ಹೊಣೆ ಆಗೋದೇ ಇಲ್ವಾ? ನಿಮ್ಮದು ಅಂತ ಜವಾಬ್ದಾರಿ ಇಲ್ವಾ? ನಿಮಗೊಂದು ಮಂತ್ರಿಗಿರಿಯನ್ನು ಕೊಟ್ಟಿರ್ತಾರೆ, ಆ ಜವಾಬ್ದಾರಿಗೆ ತಕ್ಕಂತೆ ನಡೆದುಕೊಳ್ಬೇಕು. ನೀವು ಅನುಮತಿಯನ್ನು ಕೊಡದೆ ಅಧಿಕಾರಿಗಳು ಹೇಗೆ ಸ್ವನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಪ್ರತಿಪಕ್ಷಗಳು ಕೂಡ ಕೇಳ್ತಿದ್ದಾವೆ. ಹಾಗಾಗಿ ಮೈಕಲ್ ಡಿ ಕುನ್ನಾ ವರದಿಯಲ್ಲಿರುವಂಥ ಪ್ರಮುಖ ಅಂಶ, ನಂತರ ಸರ್ಕಾರ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳು, ಜನಸಾಮಾನ್ಯರು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ಬೋದು, ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ಕಾಲ್ತುಳಿತ ಪ್ರಕರಣ, ಅದು 11 ಮಂದಿ ಸಾವಿಗೀಡಾಗ್ತಾರೆ. ಹೋಗಬೇಡ ಅಂತ ಹೇಳಿದೆ, ನನ್ನ ಮಗು ಅಲ್ಲಿ ಹೋಯಿತು, ಆದರೆ ಈ ರೀತಿ ವಾಪಸ್ ಬರ್ತಾರೆ ಅಂತ ನಾವು ಅಂದುಕೊಂಡಿರಲಿಲ್ಲ ಅಂತ ಆ ಪೋಷಕರ ಆಕ್ರಂದನ ಇತ್ತಲ್ಲ, ಅದನ್ನು ಈ ಕ್ಷಣಕ್ಕೂ ಕೂಡ ಊಹಿಸಿಕೊಳ್ಳೋದು ಅಸಾಧ್ಯ, ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬರಬೇಕು. ತನಿಖೆಯ ರೂಪವನ್ನು ಈ ಪ್ರಕರಣ ಪಡೆದುಕೊಳ್ಳುತ್ತೆ. ಖಾಸಗಿ ಸಂಸ್ಥೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು. ಯಾಕಂದರೆ ಮೈಕಲ್ ಡಿ ಕುನ್ನಾ ವರದಿಗೆ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. KSDA, DNA, RCB ವಿರುದ್ಧ ಕ್ರಮಕ್ಕೆ ಸಂಪುಟದಿಂದಲೇ ಸಮ್ಮತಿ. ಇವತ್ತೊಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಪ್ರಮುಖವಾಗಿ ಹಲವಾರು ಮಹತ್ವದ ವಿಚಾರಗಳ ಚರ್ಚೆಯಾಗಿದೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಅನಾಹುತ. ಸೊ ಇದರ ಬಗ್ಗೆ ಮೈಕಲ್ ಡಿ ಕುನ್ನಾ ವರದಿ ಏನು ಉಲ್ಲೇಖ ಮಾಡಿದೆ ಅನ್ನೋದನ್ನು ಇನ್ಪುಟನ್ನು ತೆಗೆದುಕೊಂಡಂತಹ ಸಂಪುಟದ ಸಭೆಯಲ್ಲಿ ಅಂತಿಮವಾಗಿ ತೆಗೆದುಕೊಂಡಂತಹ ನಿರ್ಧಾರ ಅಂತ ಹೇಳಿದ್ರೆ ಕಾನೂನಾತ್ಮಕ ಕ್ರಮ. ಯಾರ ವಿರುದ್ಧ? ಖಾಸಗಿ ಸಂಸ್ಥೆ, ಸರ್ಕಾರಿ ಅಧಿಕಾರಿಗಳು, ಇವರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ. KSDA, DNA, RCB ವಿರುದ್ಧ ಕ್ರಮ ಆಗಬೇಕು ಅಂತ ಸಂಪುಟದಿಂದಲೇ ತೆಗೆದುಕೊಂಡಿರುವಂತಹ ನಿರ್ಣಯ ಮತ್ತು ಸಂಪತ್ತು. ಇನ್ನು ಖಾಸಗಿ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮಕ್ಕೆ ತೀರ್ಮಾನವನ್ನು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಇದನ್ನು ಜನ ಹೇಗೆ ಪರಿಗಣಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಪೊಲೀಸರ ವಿರುದ್ಧ ಇಲಾಖೆ ತನಿಖೆಗೆ ಸಂಪುಟದಿಂದ ಒಪ್ಪಿಗೆ ಆಗಿದೆ. KSA ಇರ್ಬೋದು, RCB ಇರ್ಬೋದು, ಇವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಹಾಕೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ BJP ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ BJP ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಪಾದಿತರಾಗಿರುವ ಇವರೇ ಏನು ಮಾಡಿದ್ರೂ ಮಾನ್ಯತೆ ಇಲ್ಲ. ಅಂದರೆ ಕರ್ನಾಟಕದಲ್ಲಿ ಕಳೆದ 2 ವರ್ಷಗಳಲ್ಲಿ ಬೇಕಾದಷ್ಟು ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ. ಇವುಗಳನ್ನೆಲ್ಲ ನಾವು ಪ್ರತಿಪಕ್ಷವಾಗಿ ಧ್ವನಿ ಎತ್ತಿದ್ರೂ ಕೂಡ ದರ್ಪಚರ್ಮದ ಸರ್ಕಾರ ಇದು, ಏನನ್ನೂ ಕೂಡ ಕೇಳೋದಕ್ಕೆ ಸಿದ್ಧ ಇಲ್ವಲ್ಲ ಅನ್ನುವಂಥ ಧ್ವನಿಯನ್ನು ಪ್ರತಿಪಕ್ಷ ಎತ್ತಿದೆ. ಆದರೆ ಆಗಬಾರ್ದಂಥ ಘಟನೆ ಆಗೋಗಿದೆ. ಅದರ ಹೊಣೆಯನ್ನು ನಾವು ಹೊತ್ಕೊಳ್ತೀವಿ, ಆ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ. ಆದರೆ ತಪ್ಪು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಅನ್ನುವಂಥ ನಿಲುವು ಸರ್ಕಾರದ್ದಾಗಿದೆ. ನೋಡಿ, ಸರ್ಕಾರದ ವಿರುದ್ಧ BJP ನಾಯಕರು, JDSನ ನಾಯಕರು, ಜನಸಾಮಾನ್ಯರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಟ್ಟಾರೆ ಸಾರಾಂಶ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಇವರ ವರದಿ ಏನಿತ್ತು ಅದಕ್ಕೆ ಗ್ರೀನ್ ಸಿಗ್ನಲ್, ಸಂಪುಟದಿಂದಲೇ ಒಪ್ಪಿಗೆ ಲಭ್ಯವಾಗಿರುವಂಥದ್ದು. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ HK ಪಾಟೀಲ್ ಹಾಗೇನೆ ಅಶ್ವಥ್ ನಾರಾಯಣ್ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಅವ್ರ ಕೇಸನ್ನು ಅವರೇ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಏನಾಗ್ಬಿಟ್ಟಿದೆ, ಸರ್ಕಾರದಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಆಪಾದನೆ ಇರೋದು ಇವ್ರ ಮೇಲೆ, ಆಪಾದಿತರೆ ಇವತ್ತು ಬೇರೆಯವ್ರ ಮೇಲೆ ತನಿಖೆ ಆಪಾದಿತರೆ ತನಿಖೆ ಮಾಡೋಂಥದ್ದಾಗ್ತಿದೆ. ಸೊ ಹಾಗಾಗಿ ಇವತ್ತು ಕೋರ್ಟ್ ಸುಮೋಟೋ ಕೇಸ್ ತಗೊಂಡಿದ್ರು ಸಹ ಕೋರ್ಟಿಗೆ ಮಾತ್ರ ಎಲ್ಲೂ ಓಪನ್ ಮಾಡಬೇಡಿ, ಕೇಸನ್ನ ಬಯಲ್ ಮಾಡಬೇಡಿ, ಸೀಲ್ಡ್ ಕವರ್ನಲ್ಲಿ ಹೋಗುತ್ತೆ, ಅಲ್ಲೆಲ್ಲ ಯಾವುದನ್ನು ಬಹಿರಂಗಗೊಳಿಸ್ಬಿಡಿ ಅಂತ. ಇಲ್ಲಿ ಮಾತ್ರ ಬಹಿರಂಗವಾಗಿ
ಇನ್ನೊಂದು ರಿಪೋರ್ಟ್ ಚರ್ಚೆ ಆಗಿರಲ್ಲ, ಏನಿಲ್ಲ, ಅಲ್ಲೇ ಪಬ್ಲಿಕ್ಕಿಗೆ ಆಚೆ ಬಂದಿರುತ್ತೆ. ಬೇಕಾದಂಗೆ ಮಾಡ್ತಾ ಇದ್ದಾರೆ. ಏನು ಇವ್ರ ಮೇಲೆ ಆಪಾದನೆ ಇರೋದ್ರಿಂದ, ಆಪಾದಿತರ ಮೇಲೇನೆ ಆಪಾದನೆ ಇರೋದ್ರಿಂದ ಇವ್ರು ಏನೇ ಕೊಟ್ಟರು ಇದಕ್ಕೆ ಯಾವುದು ಮಾನ್ಯತೆ ಇಲ್ಲ. ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ವಿಚಾರಣೆಗೆ ಕೈಗೆತ್ಕೊಂಡು ತಗೊಂಡಿರೋದ್ರಿಂದ ನ್ಯಾಯಾಲಯದ ತೀರ್ಪಿಗೆ ಕಾಯೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮಿಕ್ಕಿದ ಏನು ನಾವು ಇವ್ರು ಬೇರೆ ಇನ್ನೇನೇ ಹೇಳಿಕೆಗಳು, ಇನ್ನೇನೇ ಅವರ ಈ ಪ್ರಯತ್ನಗಳು ಎಲ್ಲದಕ್ಕೂ ಯಾವುದಕ್ಕೂ ಮಾನ್ಯತೆನೂ ಇಲ್ಲ, ಅದಕ್ಕೆ ಜನ ಒಪ್ಪೋದು ಇಲ್ಲ. ಈ ಒಂದು ಒನ್ ಮ್ಯಾನ್ ಕಮಿಷನ್ ಆಫ್ ಎನ್ಕ್ವೈರಿ ಆಫ್ ಜಸ್ಟಿಸ್ ಕುನ್ನಾ ಇವತ್ತು ಸಚಿವ ಸಂಪುಟದಲ್ಲಿ ಇದು ಮಂಡನೆ ಮೊದಲೇ ಆಗಿತ್ತು. ಅದರ ಬಗ್ಗೆ ಚರ್ಚೆ ಆಗಿ ಈ ಒಂದು ಸಂದರ್ಭದಲ್ಲಿ ಈ ಸಚಿವ ಸಂಪುಟದಲ್ಲಿ ಕುನ್ನಾ ಅವರ ವರದಿಯನ್ನು ರಾಜ್ಯ ಸಚಿವ ಸಂಪುಟ ಒಪ್ಪಿಕೊಂಡಿದೆ. 4/6/2025 RCB ಕ್ರಿಕೆಟ್ ತಂಡದ ವಿಜಯೋತ್ಸವ ಸಮಾರಂಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಂಟಾಗಿರ್ತಕ್ಕಂಥ ಕಾಲು ತುಳಿತಕ್ಕೆ ಏನು ಏಕಸದಸ್ಯ ವಿಚಾರಣಾ ಆಯೋಗದ ವರದಿಯನ್ನು ಸಲ್ಲಿಕೆ ಆಗಿತ್ತು. ಆ ವರದಿಯನ್ನು ರಾಜ್ಯ ಸಚಿವ ಸಂಪುಟವು ಅಂಗೀಕರಿಸಿತು. ಈ ವರದಿಯಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಖಾಸಗಿ ಸಂಸ್ಥೆಗಳ ವಿರುದ್ಧ ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಏನು ಕ್ರಮಗಳನ್ನು ಹೇಳಿದ್ದಾರೆ, ಆ ಕ್ರಮಗಳನ್ನು ಈ ಖಾಸಗಿ ಸಂಸ್ಥೆಗಳ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ನಿರ್ಣಯಿಸಿದೆ. ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ಪ್ರಾರಂಭಿಸಲು ಸಚಿವ ಸಂಪುಟವು ಒಳಾಡಳಿತ ಇಲಾಖೆಗೆ ಅಮಾನವೀಯ ಘಟನೆಯಾದ ಸಂದರ್ಭದಲ್ಲಿ ಹಲವರು ಪ್ರಾಣವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಇದರಲ್ಲೂ ಕೂಡ ರಾಜಕೀಯ ಮಾಡಬಾರ್ದು. ಆ ರಾಜಕೀಯ ಆದದ್ದನ್ನು ಕೂಡ ಕರ್ನಾಟಕದ ಜನ ಕಣ್ತುಂಬಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಪ್ರತಿಪಕ್ಷಗಳದ್ದು ಹಲವು ಪ್ರಶ್ನೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಯಾವುದೇ ಹಗರಣ ಪ್ರಕರಣ ಭ್ರಷ್ಟಾಚಾರ ನಡೆದರೂ ಕೂಡ ಕೋತಿ ತಾಂತಿದ್ದು ಮತ್ತೊಬ್ಬರ ಮೇಲೆ ಒರೆಸ್ತು ಅಂತ ಹೇಳ್ತಾರಲ್ಲ, ಇಂಥ ಒಂದು ಧೋರಣೆಯನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಏನು ಹೇಳುತ್ತೆ, ಪ್ರತಿಪಕ್ಷಗಳ ವಾದ ಏನು ಬಹಳ ಮುಖ್ಯ ಆಗುತ್ತೆ. ಅಂತಿಮವಾಗಿ ಅವತ್ತು ಪ್ರಾಣವನ್ನು ಕಳೆದುಕೊಂಡಂತಹ ಮಕ್ಕಳ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ನೋಡಿ, ಅವತ್ತು ಹೇಳ್ತಾ ಇದ್ರು, ಹಲವರು ಮಾತಾಡ್ತಾ ಇದ್ರು, ನೀವು ಕೋಟಿ ಕೊಟ್ಟರು ಕೂಡ ನಾನು ರಿಟರ್ನ್ ಮಾಡ್ತೀನಿ, ಅಂದರೆ ನಾನೇ ಕೊಟ್ಟುಬಿಡ್ತೀನಿ, ನನ್ನ ಮಕ್ಕಳ ಪ್ರಾಣವನ್ನು ವಾಪಸ್ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಜನಸ್ತೋಮ ಎಲ್ಲೋ ವ್ಯತ್ಯಾಸ ಆಗಿದೆ. ಆದರೆ ಅದರ ಹೊಣೆಯನ್ನು ಯಾರೂ ಕೂಡ ಸರಿಯಾಗಿ ಹೊರ್ತಿಲ್ವಲ್ಲ ಅನ್ನುವಂಥ ಬೇಸರ ಖಂಡಿತವಾಗ್ಲೂ ಇದ್ದೇ ಇದೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರಾಗಿರುವಂಥ ಶಶಿಧರ್ ಆರಾಧ್ಯ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಕುಮಾರ್ ಅವರೇ, ರಾಜ್ಯದಲ್ಲಿ ಏನೇ ಹಗರಣ ಪ್ರಕರಣಗಳಾದರೂ ಕೂಡ ಅಧಿಕಾರಿಗಳೇ ಕಾರಣ ಅನ್ನೋದಾದರೆ ಪ್ರತಿಪಕ್ಷಗಳು ಕೇಳುವಂಥ ಪ್ರಶ್ನೆ ಇದು. ನಿಮ್ಮ ಅನುಮತಿ ಇಲ್ಲದೆ, ಅಂದರೆ ಸಚಿವ ಸ್ಥಾನವನ್ನು ಅಲಂಕರಿಸಿರುವಂಥ ಸಚಿವರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಆದೇಶ ಇಲ್ಲದೆ ಅಧಿಕಾರಿಗಳು ಅದು ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೋಡಿ, ಈ ಪ್ರಕರಣದ ವಿಷಯ ಬಂದಾಗ ಕೆಲವು ಸಂದರ್ಭಗಳಲ್ಲಿ ಕೆಲವು ತುರ್ತು ಅಂದರೆ ಅರ್ಧರಾತ್ರಿಯಲ್ಲೇ ಪ್ರಾರಂಭ ಆದಂಥ ವಿಜಯೋತ್ಸವ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಟ್ವಿಟ್ ವಾರು, ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಡೆದಂಥ ಹಲವಾರು ವಿಚಾರಧಾರೆಗಳು, ಅದಕ್ಕೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಕರ್ನಾಟಕ ತುಂಬ ಎಲ್ಲ ನೋಡಿದ್ದೇವೆ, ಹರಿದಾಡಿದೆ. ನಾವು ಒಬ್ಬರ ಮೇಲೊಬ್ಬರು ಕೆಸರೆಸಾಡ್ತಿದ್ದೀವಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು ಕೂಡ. ಲೋಪದೋಷಗಳಾಗಿದ್ದರೆ ಅದನ್ನು ಸರಿಪಡಿಸ್ತೀವಿ ಅಂತ ಅವತ್ತೇ ನಾವು ಅದಕ್ಕೆ ಸಂಬಂಧಪಟ್ಟಂತೆ ವಿಷಾದ ವ್ಯಕ್ತಪಡಿಸಿದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು. ಸರ್ಕಾರದ ಕಡೆಯಿಂದ ಏನೇ ಲೋಪದೋಷಗಳಾಗಿದ್ದರೆ ಅದಕ್ಕೆ
ನಾವು ಜವಾಬ್ದಾರಿ ಹೊರಗೆ ಸಿದ್ಧ ಇದ್ದೇವೆ ಅನ್ನೋ ಮಾತನ್ನು ಕೂಡ ಅವತ್ತು ಹೇಳಲಾಗಿತ್ತು. ಅವತ್ತೇ 3 ಸಂಸ್ಥೆಗಳ ಮುಖಾಂತರ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿತ್ತು. ಅದರಂತೆ ಮೈಕಲ್ ಡಿ ಕುನ್ನಾ ಅವರು ಈ ಏನೇನು ಘಟನೆಗಳು ನಡೀತು ಅದು ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಟ್ಟಿದ್ದರು. ಆ ವರದಿಯನ್ನು ಇಂದು ನಮ್ಮ ಸಚಿವ ಸಂಪುಟದ ಸಭೆಯಲ್ಲಿ ಕೂಲಂಕುಷವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ನಡೀತು, ಏನೇನು ನಡೆದಿದೆ ಅನ್ನೋದನ್ನೆಲ್ಲ ಕೊಟ್ಟಿರೋ ವರದಿಯ ಆಧಾರದ ಮೇಲೆ ಚರ್ಚೆಯಲ್ಲಿ ಅದನ್ನು ಇಟ್ಟು ಚರ್ಚೆಯಲ್ಲಿ ಬಂದ ನಿರ್ಣಯಗಳನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಇವತ್ತು ಸಚಿವ ಸಂಪುಟದ ನಿರ್ಧಾರವನ್ನು ಪ್ರಶ್ನೆ ಮಾಡೋದಕ್ಕೆ ಕೆಲವು ಸಂದರ್ಭದಲ್ಲಿ ಅದು ಕೆಲವರು ಮಾತನಾಡ್ತಿರೋದು ನಾವು ನೋಡಿದ್ವಿ. ಅವರು ಸರ್ಕಾರಗಳಿದ್ದಾಗ ಈ ಥರದ್ದು ಯಾವುದೋ ನಿರ್ಣಯಗಳು ಆಗಿದ್ದಾಗ ಏನು ಆಗೇ ಇಲ್ವಾ ಆಗಿದ್ರೆ ಇಂಥ ಘಟನೆಗಳಾಗಿಲ್ಲ ಆಗಿದ್ದಲ್ಲ. ಇದೇ ಅಂತಲ್ಲ, ನಾನು ಇದೇ ಅಂತಲ್ಲ, ಏನು ನೀವು ಸಚಿವ ಸಂಪುಟದ ಮುಂದೆ ಯಾವ್ದಾದ್ರು ತನಿಖೆ ಆಯೋಗ ಕೊಟ್ಟಂಥ ವರದಿಯನ್ನು ನೀವು ಯಾರು ಸ್ವೀಕಾರನೇ ಮಾಡಿಲ್ವಾ ಆಗಿದ್ರೆ, ಏನು ನೀವು ಕ್ರಿಸ್ಟನ್ ಕ್ಲಿಯರಾ ಆಗಿದ್ರೆ ಮಾತಾಡ್ತಿದ್ದಾರೆ ಅಶ್ವಥ್ ನಾರಾಯಣ ಅವರು ಮತ್ತು ಇತರರು ಬೇರೆ ಬೇರೆಯವರೆಲ್ಲ ಮಾತನಾಡ್ತಿದ್ದಾರೆ. ಅಶ್ವಥ್ ನಾರಾಯಣ ಅವರೇ, ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೇನೆ. ಏನು ಅಂತಂದರೆ, ತಾವು ಕೂಡ ಅವತ್ತು ಒಂದು ಟ್ವಿಟ್ಟನ್ನು ಹಾಕಿರಿ, ಅಸಮರ್ಥ ಹೋಮ್ ಮಿನಿಸ್ಟರ್ ಅಂತ. ಈಗ ಅದಕ್ಕೆ ಉತ್ತರ ಕೊಡೋಕ್ಕಾಗತ್ತಾ ನೀವು? ಹಂಗಾದರೆ ಹಾಗೆ, ಹಿಂಗಾದರೆ ಹೀಗ, ಡಬಲ್ ಸ್ಟ್ಯಾಂಡರ್ಡ ಬಿ ಜೆ ಪಿ ಅವ್ರದ್ದು. ಬಿ ಜೆ ಪಿ ಅವ್ರು ಉತ್ತರ ಕೊಡಬೇಕಾಗತ್ತೆ. ನೀವು ಇದನ್ನು ಸಂಭ್ರಮಿಸಬೇಕು, ಇದಕ್ಕೆ ಇವ್ರು ಗೌರವಿಸಬೇಕು, ಇದಕ್ಕೆ ಅವಕಾಶ ಕೊಡಬೇಕು ಅಂತ ಮಧ್ಯಾಹ್ನ 3 ಗಂಟೆ 4 ಗಂಟೆವರೆಗೂ ಕೂಡ ಇವರೇ ಟ್ವಿಟ್ಟನ್ನು ಮಾಡಿದ್ದು, ಇವರೇ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಾರಂಭ ಮಾಡಿದ್ದು. ಕ್ರೆಡಿಟ್ ನಾವು ತಗೋಬೇಕು ಅಂತ ಪ್ರಾರಂಭ ಮಾಡಿದ್ದೆ ಬಿ ಜೆ ಪಿಯ ಎಲ್ಲ ಥರದ ಅವರು ಏನು ಜಾಲತಾಣಗಳ ಮಾಧ್ಯಮದ ಮುಖ್ಯಸ್ಥರುಗಳು ಮತ್ತು ಆ ಪಕ್ಷದ ನಾಯಕರುಗಳು ಹಾಕಿರೋದನ್ನು ದಾಖಲೆ ಇದ್ದಾವೆ. ಸುಮ್ಮನೆ ಏನೋ ಉಡಾಫಿಯಲ್ಲಿ ಮಾತಾಡ್ಬಿಟ್ಟು ಅವತ್ತೊಂದು ಮಾತಾಡ್ಬಿಟ್ಟು ಇವತ್ತೊಂದು ಮಾತಾಡ್ಬಿಟ್ಟು ಬೆಳಗ್ಗೆ ಒಂದು ಮಾತಾಡಿ ಸಂಜೆ ಒಂದು ಮಾತಾಡಿ ಮತ್ತು ಜನರನ್ನ ಎತ್ಕಟ್ಟ ಕೆಲಸ ಮಾಡೋದಿದೆಯಲ್ಲ, ಅದು ಬಹಳ ಅಪಾಯ. ಇದೊಂದು ದುರ್ಘಟನೆ ಆಗಿದೆ, ಯಾರೂ ಎಣಸಿರಲಿಲ್ಲ. ಮತ್ತು ಅಷ್ಟು ತುರ್ತಾಗಿ ಈ ಥರದೊಂದು ದೊಡ್ಡ ಘಟನೆ ನಡೆಯುತ್ತೆ ಅಂತ ಯಾರೂ ಎಣಸಿರಲಿಲ್ಲ. ಆದರೂ ಸರ್ಕಾರವೇ ಮುಂದೆ ನಿಂತು ಅವರು ಗೌರವಿಸಬೇಕು. ಬಹಳ ದಿನಗಳಿಂದ ಇದೊಂದು ಇತ್ತು ಮತ್ತು ಬಹುಜನರ ಆಶಯ ಕೂಡ ಆಗಿದೆ ಅಂತೇಳಿ ಬಹುಜನರ ಆಶಯಕ್ಕೆ ನಾವು ಮಣಿದು ಅಥವಾ ಅವರ ಆಶಯವನ್ನು ನಾವು ಈಡೇರಿಸುವ ಸಲುವಾಗಿ ಮುಖ್ಯಮಂತ್ರಿಗಳಾದಿಯಾಗಿ ನಾವು ವಿಧಾನಸೌಧದ ಮುಂದೆ ಗೌರವಿಸುವ ಕೆಲಸ ಮಾಡಿದ್ವಿ. ಆನಂತರದ ಘಟನೆ ಬಗ್ಗೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಅಲ್ಲಿ ಯಾರು ಪರ್ಮಿಷನ್ ತಗೊಂಡ್ರು, ಯಾಕೆ ತಗೊಳ್ಳಿಲ್ಲ, ಅದಕ್ಕೆ ಯಾರು ಕೊಡಬೇಕಾಗಿತ್ತು, ಇದಕ್ಕೆ ಯಾಕೆ ಕೊಡಲಿಲ್ಲ, ಅದಕ್ಕೆ ಯಾಕೆ ಕೊಟ್ಟರು, ಅದಕ್ಕೆ ಕೊಟ್ಬಿಟ್ಟು ಇದಕ್ಕೆ ಯಾಕೆ ಕೊಡಲಿಲ್ಲ, ಈ ಮಾತುಗಳೆಲ್ಲ ಅಪ್ರಸ್ತುತ. ಈಗಾಗಲೇ ಮೈಕಲ್ ಡಿ ಕುನ್ನಾ ಅವರು ಅದಕ್ಕೆ ಸಂಬಂಧಪಟ್ಟಂತ ಸಮಗ್ರ ವರದಿಯನ್ನು ಕೊಟ್ಟಿದ್ದಾರೆ. ಇನ್ನೂ 2 ತನಿಖಾ ವರದಿಯನ್ನು ಕೊಡಬೇಕಾಗಿದೆ. ಅದರ ಆಧಾರದ ಮೇಲೂ ಕೆಲಸ ಮಾಡ್ತಾರೆ. ಈಗಾಗಲೇ ನಮ್ಮ ಸಚಿವ ಸಂಪುಟದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯನ ಎಚ್ ಕೆ ಪಾಟೀಲ್ ಸಾಹೇಬರು ಈಗಾಗಲೇ ವಿಸ್ತಾರವಾಗಿ ಇದನ್ನು ತಿಳಿಸಿದ್ದಾರೆ ಮಾಧ್ಯಮಗಳಿಗೆಲ್ಲ. ಅದೆಲ್ಲ ನೋಡಿದ್ದಾರೆ. ಸರ್ಕಾರದ ಕಡೆಯಿಂದ ಏನಾದರೂ ಅಚಾತುರ್ಯ ಆಗಿದ್ರೆ ಖಂಡಿತ ಇವತ್ತು ಕೂಡ ನಾವು ಜನತೆಗೆ ಆಗಿರೋ ನೋವನ್ನು ವಿಷಾದ ವ್ಯಕ್ತಪಡಿಸ್ತೇವೆ ಮತ್ತು ಅದಕ್ಕೆ ಕಾರಣಕರ್ತರು ಮತ್ತು ಅದಕ್ಕೆ ಕಾರಣೀಭೂತರಾಗಿರುವಂಥವ್ರನ್ನ ಶಿಕ್ಷೆಗೊಳಪಡಿಸದೆ ಸರ್ಕಾರ ಹಿಂದೆ ಸರಿಯೋ ಮಾತೇ ಇಲ್ಲ. ಅದಕ್ಕೆ ಏನೇನು ಕ್ರಮಗಳು ತೆಗೆದುಕೋಬೇಕೋ ಖಡಾಖಂಡಿತವಾಗಿ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನು ಮಾಡ್ತಾರೆ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಶರತ್ ಹೆಗ್ಡೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶರತ್ ಅವರೇ. ನಾಗೇಂದ್ರ ಅವರು, ನೀವು ಹೇಳಬೇಕು, KCA DNA RCB ಮೇಲೆ ಕ್ರಮ ತಗೊಳ್ತಾರಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ. ನೋಡಿ, ಇವತ್ತೇನು ನಿವೃತ್ತಿ ನ್ಯಾಯಮೂರ್ತಿಗಳಾದ ಮೈಕಲ್ ಕುನ್ನಾ ಅವರು ಇವತ್ತು ಆಯೋಗದ ಒಂದು ಕಮಿಟಿ ಮಾಡಿದರು. ಆ ಕಮಿಟಿ ತನಿಖೆ ಆಯೋಗವು ಇವತ್ತು ರಾಜ್ಯದ ಹೈಕೋರ್ಟ್ ಅವರ ಒಂದು ಅನುಮತಿ ಪಡೆಯದೇನೆ ಆಗಿರೋವಂಥ ಕಮಿಟಿ ಅನ್ನೋದು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಈ ದುರಂತ ಇದೆಯಲ್ಲ, ದುರಂತಕ್ಕೆ ಮೊದಲು ಇದನ್ನು ಇನ್ವೈಟ್ ಮಾಡಿದವರೇ ಮೇನು. ಒಂದು ಮದುವೆ ಸಮಾರಂಭ ನಡೆದರೆ ಆ ಮದುವೆಗೆ ಇನ್ವಿಟೇಷನ್ ಯಾರು ಕೊಟ್ಟಿರ್ತಾರೆ, ಅದಕ್ಕೆ ಮೂಲ ಆಧಾರಿತವೂ ಆಗಿರ್ತಾರೆ. ಈ ಕಾರ್ಯಕ್ರಮಗಳು ನಡಿಬೇಕಾದಾಗ ಇವ್ರದ್ದೆಲ್ಲ ಸಾಧನಾ ಕಾರ್ಯಕ್ರಮಗಳು ನಡುವಾಗ ಎಂತೆಂಥ ಎಚ್ಚರಿಕೆಯಿಂದ ಎಂತೆಂಥ ಕಾರ್ಯಕ್ರಮಗಳನ್ನು ಎಷ್ಟೊಂದು ಪ್ರೀ ಪ್ಲ್ಯಾನಾಗಿ ಮಾಡಿಕೊಂಡು ಎಷ್ಟು ಲಕ್ಷ ಜನ ಸೇರಬೇಕು, ಎಷ್ಟು ಚೇರ್ಗಳು ಹಾಕಬೇಕು, ಎಷ್ಟು ಅಡುಗೆ ಮಾಡಬೇಕು, ಎಷ್ಟು ಟೆಂಟ್ಗಳು ಹಾಕಬೇಕು, ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಬೇಕು, ಜನ ನಡ್ಕೊಂಬರೋರಿಗೆ ಎಲ್ಲಿ ವ್ಯವಸ್ಥೆ ಮಾಡಬೇಕು, VIP ಬರೋರಿಗೆ ಎಲ್ಲಿ ವ್ಯವಸ್ಥೆ ಮಾಡಬೇಕು, ಮತ್ತು ಮುಂದೆಗಡೆ VIP ಚೇರನ್ನು ಹೆಂಗೆ ಅರೇಂಜ್ ಮಾಡಬೇಕು, ಮತ್ತು ಮೇಲಿರೋ ಸ್ಟೇಜ್ನ ಸಮಾರಂಭಕ್ಕೆ ವಿಜಯೋತ್ಸವಕ್ಕೆ ಹೆಂಗೆ ಸ್ಟೇಜ್ನ ಅರೇಂಜ್ಮೆಂಟ್ ಮಾಡಬೇಕು,
ಯಾವ ರೀತಿ ಮಾಡಬೇಕು ಅಂತೇಳಿ ಸ್ಕ್ವಾಡ್ ಕಳಿಸಿ ಮತ್ತು ಇಂಟೆಲಿಜೆನ್ಸ್ ಗುಪ್ತ ಇಲಾಖೆಗೆ ಕಳಿಸಿ ಎಲ್ಲ ಥರ 108 ಥರ ಇವರು ಏನು ಪೋರ್ಟ್ಫೋಲಿಯೋನ ಚಾಚೂ ತಪ್ಪದಂಗೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ಇವರು ಸಾಧನೆಗಳ ಬಗ್ಗೆ ಹೇಳ್ಕೊಂತಾರಲ್ವಾ, ಈ ಕಾರ್ಯಕ್ರಮ ನಮ್ಮದೇನೋ ಒಂದು ಕಾರ್ಯನ ತಂದ್ಬಿಟ್ಟು ಇವರು ಸ್ವಾರ್ಥಕ್ಕೋಸ್ಕರ ಒಂದು ಸರ್ಕಾರ ನಮ್ದಿರೋದ್ರಿಂದ ಸ್ವಾರ್ಥಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಅತಿ ರಾತ್ರಿಯಲ್ಲಿ ಇವರು ಆಯೋಜನೆ ಮಾಡಿ ಇದನ್ನ ಕರೆದು ವಿಧಾನಸೌಧದ ಮುಂದೆ ಕರೆದು ಆಹ್ವಾನ ಕೊಟ್ಟು ಈ ಐತಿಹಾಸಿಕ ಕ್ಷಣಗಳನ್ನೆಲ್ಲರೂ ತುಂಬಿಕೊಳ್ಳಿ ಅಂತ ಸ್ವತಃ CM ಅವರು ಟ್ವಿಟ್ಟರ್ ಮಾಡಿ ಕರೆದಾದ್ಮೇಲೆ ಇದು ಜವಾಬ್ದಾರಿ ಯಾರು? ಇವತ್ತು ನಾವು ಏನೇ ಹೇಳ್ಬೋದು ಮಾಧ್ಯಮದಲ್ಲಿ ಕುತ್ಕೊಂಡು ಏನು ಹೇಳಿದ್ರು ಕೂಡ ಜನ ಕೂಡ ಅದನ್ನ ಕ್ಲೀನಾಗಿ ಕೂಲಂಕುಷವಾಗಿ ನೋಡಿದ್ದಾರೆ. ಅಲ್ಲಿ ಆ ಸಮಾರಂಭ ಹೇಗೆ ನಡೀತೋ ಆ ಕ್ರಿಕೆಟ್ ಸ್ಪೋರ್ಟ್ಸ್ ಆಟಗಾರನ ಹೆಂಗೆ ನಡ್ಸ್ಕೊಂತು, ಇದೇ ರಾಜ್ಪಾಡ್ರನ್ನ ಆ ಸ್ಟೇಜ್ ಮೇಲೆ ಹೆಂಗೆ ನಡ್ಸ್ಕೊಂಡ್ರು, ಮತ್ತು ಆಟಗಾರರಲ್ಲಿ ಸುತ್ತಮುತ್ತ ಇದ್ದಂಥ VIP ಯಾರು ಅಂತೆಲ್ಲ ಯೋಚನೆ ಮಾಡಿ ಹೇಳಕ್ಕೆ ಬಂದರೆ ಅವತ್ತು ಕಟ್ ಆ್ಯಂಡ್ ಕ್ಲಿಯರ್ ಆಗಿ ರಾಜ್ಯದ ಜನಕ್ಕೆ ಕ್ಲಿಯರ್ ಆಗಿ ನೋಡಿದ್ದಾರೆ. ಅವತ್ತು ಇದ್ದಿತ್ತಾರಂದ್ರೆ ಜಮೀರ್ ಮಗ ಅಂತ ಹೇಳ್ತಾರೆ, ಇನ್ನೂ ಹೆಜ್ಜೆ ಮುಂದಕ್ಕೆ ಹೋದರೆ ರಿಜ್ವಾನ್ ಮಗ ಅಂತಾರೆ, ಇನ್ನೂ ಮಾತು ಹೋಗ್ಬೇಕಾದ್ರೆ CM ಮೊಮ್ಮಗೋಸ್ಕರ ಮಾಡಿದ್ರು ಅಂತಲೂ ಹೇಳ್ತಾರೆ. ಈ ರೀತಿಯಾಗಿ ಈ ಕಾರ್ಯಕ್ರಮ ಅವರ ಒಂದು ಕುಟುಂಬ ರಾಜಕಾರಣಕ್ಕೋಸ್ಕರ ಮಾಡಿಕೊಂಡು ಅದನ್ನ ಆಹ್ವಾನ ಕೊಟ್ಟವ್ರು ಅವರೇ. ವೇದಿಕೆ ಮೇಲೆ ಅವ್ರ ಇದ್ದ ತಕ್ಷಣ ಅವರಿಗೋಸ್ಕರ ಮಾಡಿದ್ದು ಅಂತ ಅಲ್ಲ, ಈಗ ನಾನು ಹೇಳ್ತಾ ಇಲ್ಲ ಇದನ್ನ, ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಇವತ್ತು ರಿಜ್ವಾನ್ ಅವ್ರ ಮಗ ಏನು ಕೆಲಸ ಇತ್ತು ಅಲ್ಲಿ, ಜಮೀರ್ ಅವ್ರ ಮಗನ್ಗೆ ಏನು ಕೆಲಸ ಇತ್ತು, CM ಅವ್ರ ಮಗನ್ಗೆ ಏನು ಕೆಲಸ ಇತ್ತು ಅಂತ ಹೇಳ್ತಾರೆ, ಮೊಮ್ಮಗನ್ಗೆ ಏನು ಕೆಲಸ ಇತ್ತು ಅಂತ ಹೇಳ್ತಾರೆ. ನಾನು ಹೇಳ್ತಿರೋದಲ್ಲ, ರಾಜ್ಯದ ಜನ ಹೇಳ್ತಾರೆ, ಇದು ನನ್ನ ಮಾತಲ್ಲ, ಇದು ರಾಜ್ಯದ ಜನ ನೋಡಿರೋ ವಿಚಾರಗಳು. ಈ ರೀತಿ ಆಹ್ವಾನ ಮಾಡಿ ಕರ್ಕೊಂಡು ವಿಧಾನಸೌಧ ಮುಂದೆ ಒಂದು ಕಾರ್ಯಕ್ರಮ ಮಾಡಾದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಗೆ ಸಂಬಂಧನೇ ಇಲ್ಲ, ನನಗದು ಗೊತ್ತೇ ಇಲ್ಲ ಅಂತ ನುಳ್ಸ್ಕೊಳೋದಿದೆಯಲ್ಲ ರಾಜ್ಯ ಸರ್ಕಾರ, ಎಷ್ಟು ಮಟ್ಟಿಗೆ ಇದು ನಾಚಿಕೆಟ್ಟ ಸಂಗತಿ ಇದು. ಇವತ್ತು ಪೊಲೀಸ್ ಅಧಿಕಾರಿಗಳು ತಲೆದಂಡ ಆಗ್ತಾ ಇದೆ. ಇವತ್ತು ಇವ್ರು ಏನು ಹೇಳ್ತಾ ಇದ್ದಾರಲ್ಲ, ರಾಯಲ್ ಚಾಲೆಂಜರ್ಸ್ ಪ್ರೈವೇಟ್ ಲಿಮಿಟೆಡ್, RCB, DNA, ನೆಟ್ವರ್ಕು, KSAC ಮತ್ತು ರಘುರಾಮ್ ಅವರು, ಮತ್ತು ಏನು ES ಜೈರಾಮ್ ಅವರು, ಮತ್ತು RCSPLN ಉಪಾಧ್ಯಕ್ಷರು ರಾಜೇಶ್ ಮನ್ನನು, ಆಮೇಲೆ ಏನು DNA ವೆಂಕಟವರ್ಧನ್ ಅವರು, ಸುನಿಲ್ ಇಂಥವ್ರ ಮೇಲೆ ಆಗ್ತಾ ಇದ್ದೀರಲ್ಲ, ನೀವು ಕಾರ್ಯಕ್ರಮ ಮಾಡೋಕೆ ಇವ್ರನ್ನೆಲ್ಲ ಏನಾದ್ರು ಒಂದು ಸಮಿತಿ ಮಾಡಿ ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ಏನಾದ್ರು ಕೂರ್ಸ್ಕೊಂಡು ಚರ್ಚೆ ನಡೀತಾ? ಸ್ವತಃ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಕೂಡಲೇ ಕಾರ್ಯಕ್ರಮ ಅರೇಂಜ್ ಮಾಡಕ್ ಆಗಲ್ಲ, ಟೈಮ್ ಬೇಕಾಗುತ್ತೆ, ಇಷ್ಟು ಜನ ಪ್ರೋಟೋಕಾಲ್ ಮಾಡ್ಬೇಕಾಗುತ್ತೆ, ಈಗ ಅವ್ರನ್ನ ಕೇಳ್ಕೊಂಡು ಬೇಡ ಅಂದವ್ರ ಮೇಲೆ ಶಿಕ್ಷೆ ಕೊಡ್ತೀರಂತಂದ್ರೆ ಯಾವ ರೀತಿ ಅನ್ಯಾಯ? ಇವತ್ತು ರಾಜ್ಯದ ಜನ ಹೇಳ್ತಾ ಇದ್ದಾರೆ ಇದು ಪೊಲೀಸ್ ಅಧಿಕಾರಿಗಳು ಏನೂ ತಪ್ಪಿಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ, ನೇರವಾಗಿ ಹೇಳ್ತಾ ಇದ್ದಾರೆ. ಇವ್ರು ನೀವು ನೋಡಿರ್ಬೋದು, ಪೊಲೀಸ್ ಕಮಿಷನರ್ B. ದಯಾನಂದ ಪರವಾಗಿ ರಾಜ್ಯದ ಜನ ಹೆಂಗ್ ನಿಂತಿದ್ರು ಅಂತ. ಒಳ್ಳೆ ದಕ್ಷ ಅಧಿಕಾರಿ ಅವರು. ಒಂದು ಸ್ವಂತಹ ಅವ್ರು ಎಂಗೇಜ್ಮೆಂಟ್ಗೆ ಹೋಗ್ಬೇಕಾದ್ರೆ ಅವ್ರು ಹೋಗಿರ್ಲಿಲ್ಲ ಅನ್ನೋ ಮಾತಿದೆ, ಆಮೇಲೆ ಒಂದ್ ದಿವಸ ಕೂಡ ಲೀವ್ ಹಾಕಿಲ್ಲ ಅನ್ನೋ ಮಾತಿದೆ, ಆಮೇಲೆ ದಕ್ಷವಾಗಿ ಅಲ್ಲಿ ನಿಂತಿದ್ದು ಕಾರ್ಯಕ್ರಮ ಮಾಡಿದ್ದು ನೋಡಿದ್ದಾರೆ. ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ನಿಂತಿದ್ದ ಜನ ನೋಡಿದ್ದಾರೆ. ಇವತ್ತು ಇಡೀ ರಾಜ್ಯದ ಜನ ಪೊಲೀಸ್ ಅಧಿಕಾರಿಗಳ ಪರ ನಿಂತಿದ್ದಾಗ ಇವರು ಮಾಡಿತ್ತು, ಇವರು ಆ ಜನ ಮುಗ್ಧ ಕಂದಮ್ಮಗಳ ಬಲಿಯಾಗಿತ್ತು ಇವ್ರ ಸರ್ಕಾರದಿಂದ. ಇವತ್ತು ಅಧಿಕಾರಿಗಳ ಮೇಲೆ, ಇವತ್ತು ಏನು RCB ಕ್ರಿಕೆಟ್ ತಂಡದ ಮೇಲೆ, ಇವ್ರ ಮೇಲೆ ಆಗ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ಜನ ಒಪ್ಪುವಂತ ಕೆಲಸನಾ? ಶಿಕ್ಷೆ ಅಂದ್ರೆ ಈ ನೆಲದ ಕಾನೂನಿಗೆ ಎಲ್ಲರೂ ಒಂದೇ ಶಿಕ್ಷೆ, ಅವ್ರಿಗಾಗ್ತದೆ, ನಿಮ್ಗೂ ಆಗ್ಬೇಕಲ್ಲ ಜೊತೆಯಲ್ಲಿ, ನಿಮ್ಗೂ ಆಗ್ಬೇಕಲ್ಲ ಶಿಕ್ಷೆ. ಅದನ್ನ ಯಾಕೆ ನೀವು ಅವ್ರ ಮೇಲೆ ಹಾಕಿ ಈ ರೀತಿಯಾದ ಒಂದು ಆರೋಪಗಳು ಮಾಡಿ ಒಳ್ಳೆ ನಿಷ್ಠಾವಂತ ಅಧಿಕಾರಿಗಳು ತಲೆದಂಡೆ ಮಾಡಿ ಸಸ್ಪೆಂಡ್ ಮಾಡಿ ಅವಮಾನವಾಗಿ ನಡೆಸ್ಕೊಂತ ಇದ್ರಲ್ಲ ಈ ಸರ್ಕಾರ? ಏನಾಗ್ತಾ ಇದೆ ಇಲ್ಲಿ? ಈ ಸರ್ಕಾರದ ಮನಸ್ಥಿತಿ ಏನಂದ್ರೆ ಬರೀ ಒಂದು ಏನು ಹಿಟ್ಲರ್ ಸರ್ಕಾರ ನಡೆಸ್ತಾ ಇದ್ದೀರಾ? ನೀವು ನಡೀತಾ ಈ ರೀತಿಯಾಗಿ ಒಂದು ರಾಜ್ಯದ ಜನಕ್ಕೆ ವಿರುದ್ಧವಾಗಿ ಅಭಿವೃದ್ಧಿಗಳು ಮಾಡದೆ ಬರೀ ತೊಂದರೆ ಇದೊಂದೇ ಕಾರಣ ಅಲ್ಲ, ಇವತ್ತು ಲಕ್ಷಾಂತರ ಬಾಣಂತಿಯರ ಸಾವುಗಳ ಕಾರಣ ಆಗ್ತಾ ಇದೆ. ಇವತ್ತು ಅದೇ ರೀತಿ ಇವತ್ತು ಬ್ಯಾಂಕ್ ದೊರಡೆಗಳಾಗ್ತಾ ಇದಾವೆ, ಆಲ್ ಓವರ್ ಕೊಲೆಗಳು ನಡೀತವೆ, ಪುಂಡಪುಟಿಗಳ ಕೊಲೆಗಳು ನಡೀತಾ ಇದಾವೆ ಆಡಗಳಲ್ಲಿ. ಇವೆಲ್ಲ ಯಾರು ನೋಡ್ಬೇಕಾಗಿರೋದು? ರೈಟ್, ಗಾಟ್ ಇಟ್. ಶರತ್ ಅವರೇ, ರಾಜ್ಯದಲ್ಲಿ ಯಾವುದೇ ಹಗರಣ ಪ್ರಕರಣಗಳು ನಡೆದ್ರೂ ಕೂಡ ಅಧಿಕಾರಿಗಳು ಕಾರಣ. ಅದೇ ಈಗ ಕೆಲವೊಂದು ವಿಷಯಗಳನ್ನು ನಾಗೇಂದ್ರ ಅವರು ಹೇಳಿದ್ರು. ಅವರು ನೋಡಿ, ರಾಜ್ಯ ಸರ್ಕಾರ, ಅದೇ ಕಾಂಗ್ರೆಸ್ ನೇತೃತ್ವದ ಏನು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಯವರ ಟ್ವಿಟ್ಟೇ ಮಾಡಿರ್ತಾರೆ, ಆಹ್ವಾನ ಇದೆ, ವಿಧಾನಸೌಧದ ಎದುರುಗಡೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ ಟ್ವೀಟ್ ಮಾಡ್ತಾರೆ ಅವರೇ. ಸ್ವತಃ ಸಿದ್ದರಾಮಯ್ಯನ ಟ್ವಿಟರ್ ನಾನು ತೋರಿಸಬಲ್ಲೆ ಬೇಕಾದ್ರೆ. ಆಮೇಲೆ DPR ಕಾರ್ಯದರ್ಶಿನೇ ಹೇಳ್ತಾರೆ, ಸತ್ಯವತಿ ಅವರು, ನಾಳೆ ಕಾರ್ಯಕ್ರಮಕ್ಕೆ ಮುಕ್ತ ಆಹ್ವಾನ ಎಲ್ಲರಿಗೂ ಕೊಟ್ಟಿದ್ದೀವಿ ಅಂತೇಳಿ. ಆಮೇಲೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಾಜೇಶ್ ಅವರು ಹೇಳ್ತಾರೆ, ಶಾಲಿನಿ ರಜನೀಶ್ ಅವರೇ ಹೇಳ್ತಾರೆ ಮುಕ್ತ ಆಹ್ವಾನ ಇದೆ, ಎಲ್ಲರೂ ಬರ್ಬೋದು ಅಂತ.
ಕಾನೂನಿನ ಪ್ರಕಾರ 7 ದಿನಗಳ ಹಿಂದೆ ಯಾವುದೇ ಕಾರ್ಯಕ್ರಮದ 7 ದಿನಗಳ ಹಿಂದೆ ಪರ್ಮಿಷನ್ ತಗೊಳ್ಳೋದು ಕಾನೂನಲ್ಲಿ ಇರ್ತಕ್ಕಂಥದ್ದು. ಇವರು 1 ದಿನದ ಹಿಂದೆ ಏನು ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿಬಿಟ್ಟು ಯಾವುದೇ ಹಿರಿಯ ಪೊಲೀಸ್ ಅಧಿಕಾರಿ ಸ್ವತಃ ಇದಕ್ಕೆ ಈ ಮುಂದಿನ ಸಂದರ್ಭದಲ್ಲಿ ಯಾವುದೇ ಅವಘಡಗಳ ಆಗುವ ಸಂದರ್ಭವಿದೆ ಅಂತ ಹೇಳಿ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಇವರ ಮಕ್ಕಳಿಗೋಸ್ಕರ, ಇವರ ಮೊಮ್ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ ಇವರು ಕಾರ್ಯಕ್ರಮ ಮಾಡಲಿಕ್ಕೆ ಹೋಗಿ ಇವತ್ತಿನ ದಿವಸ 11 ಕುಟುಂಬ, 11 ಜನ ಅಂದ್ರೆ 11 ಕುಟುಂಬನೇ ಇವತ್ತು ಬಲಿ ತಗೊಂಡಿದ್ದಾರೆ. ಕಾಂಗ್ರೆಸ್ ಮಕ್ಕಳು ಮೊಮ್ಮಕ್ಳಿಗೆ ಮಾಡೋದಾದ್ರೆ ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ಅದೇ ನಾನು ಸ್ಟಾರ್ ಆಟಗಾರನ ಕಡದ್ಬಿಟ್ಟು ಅಲ್ಲೇ ಊಟ ಸನ್ಮಾನ ಮಾಡಬಹುದಾಗಿತ್ತು. ವಿಧಾನಸೌಧದ ಮೇಲೆ ಯಾಕೆ ಮಾಡ್ಬೇಕು? ಅದೇ ವಿಧಾನಸೌಧ ಅಂತ ಹೇಳಿದ್ರೆ ಅದರದ್ದೇ ಆದ ಒಂದು ಚೌಕಟ್ಟಿದೆ. ಅಲ್ಲಿ ಯಾವ್ದು ಕಾರ್ಯಕ್ರಮ ಮಾಡಬೇಕು, ಯಾವ್ದು ಕಾರ್ಯಕ್ರಮ ಮಾಡಬಾರ್ದು, ಅಷ್ಟು ಒಂದು ಸೌಜನ್ಯ. ನಿಮ್ ಲೈನಿಗೆ ಬರೋದಾದ್ರೆ ಅದು ಅವ್ರ ಮಕ್ಕಳಿಗೆ ಮಾಡೋದಾಗಿದ್ದರೆ ಸ್ಟಾರ್ ಹೋಟ್ಲಿಗೆ ಹೋಗರಲ್ಲ. ಹಿಂದೆ ಇದ್ದಂತ ಸಂದರ್ಭದಲ್ಲಿ ಟಿಪ್ಪು ಜಯಂತಿನ ಯಾವುದೋ ಒಂದು ಮಾಡ್ಬಿಟ್ಟು ಸಮಸ್ಯೆಗಳಾಗಿತ್ತು. ಆ ಸಂದರ್ಭದಲ್ಲಿ ಜನರಿಂದ ಚೀಮಾರಿ ಹಾಕ್ಸ್ಕೊಂಡಿದ್ರು ಇದೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಬಂದಾಗ. ಈ ಸಂದರ್ಭದಲ್ಲಿ ಇವರು RCB ಇದನ್ನ ನೋಡಿ, ಚನ್ನಸ್ವಾಮಿಯ 2 ಗೇಟ್ಗಳು ಓಪನೇ ಮಾಡಿರ್ಲಿಲ್ಲ. ಇದರಿಂದನೂ ದೊಡ್ಡ ಅವಘಡಗಳು ನಡೀತು. ಸ್ವತಃ DCM ಅವರು, ಸ್ವತಃ CM ಅವರು ಸಹಿತ ಆ ಕಾರ್ಯಕ್ರಮದಲ್ಲಿ ಹೋಗಿ ಇವತ್ತಿನ ದಿವಸ ಇವರು ಕುನ್ನಾ ಅವರು ಹೇಳಿಕೆ ಕೊಡ್ತಾರೆ, ಇದರಲ್ಲಿ KSCC ಮತ್ತೆ RCB ಅವರು ಇದ್ದಾರೆ ಅಂತೇಳಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಯಾವ ಜನರಿಗೆ ನಂಬಲಿಕ್ಕೆ ಸಾಧ್ಯ? ಇದು ಸ್ವತಃ CM ಮತ್ತೆ DCM ಅವರೇ ಈ ಕಾರ್ಯಕ್ರಮ ಮಾಡಿ ಅಂತೇಳಿ ಪೊಲೀಸ್ ಉನ್ನತ ಅಧಿಕಾರಿಗಳಿಗೆ ಆದೇಶವನ್ನ ಮಾಡಿ ಇವತ್ತಿನ ಸಂದರ್ಭದಲ್ಲಿ ಯಾರು ಆರೋಪಿ ಸ್ಥಾನದಲ್ಲಿ ನಿಲ್ಬೇಕು ಅಂತ ಹೇಳಿದ್ರೆ ಒಂದು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ನಿಲ್ಬೇಕು. ವಿಷಯ ಅಂದ್ರೆ ಇದನ್ನೇ ಸ್ವಾಮಿ ಸರ್ ಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿಲ್ಲ. ನಾವು ಕಾರ್ಯಕ್ರಮ ಮಾಡಿ ಅಂತ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ. ಗೆದ್ದಂತ ಸಂದರ್ಭದಲ್ಲಿ ಸರ್ ನಾವು ಮಾತಾಡಿದ್ಮೇಲೆ ಒಂದೇ ಸೆಕೆಂಡ್ ಅದಕ್ಕೂ ಕ್ಲಾರಿಫೈ ಕೊಡ್ತೀನಿ. ಕುಮಾರ್ ಅವರೇ, ಇರೋದು ನಿಮ್ದು. ನೋಡಿ ಮೇಡಮ್, ಈಗ ಕುಮಾರ್ ಅವರೇ, ಈಗ ಸರ್ಕಾರ ಇರೋದು ಮುಂದೆ ನಡೆದ ಘಟನೆ ಬಗ್ಗೆ ವಿಧಾನಸೌಧ ಮುಂದೆ ಅಲ್ಲ, ವಿಧಾನಸೌಧ ಮುಂದೆ ಅಶ್ವಥ್ ನಾರಾಯಣ ಅವರು, ವಿಜೇಂದ್ರ ಅವರು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರ, ಅಭಿಮಾನಿಗಳು ಮಾಡಿ ಅಂತ ಹೇಳಿದ್ರ, ನಿಮ್ಗೆ ನಿಮ್ಮ ಮಕ್ಕಳುಗಳನ್ನ ಕುಂಡ್ರಿಸ್ಕೊಳ್ಳಿಕ್ಕೋಸ್ಕರ ವೇದಿಕೆ ಮೇಲೆ ಅದ್ಲಿಕ್ಕೋಸ್ಕರ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಾ. 11 ಜನ ಕುಟುಂಬವನ್ನ ಬೀದಿಗೆ ತಂದಿದ್ದೀರಾ. ಕುಮಾರ್ ಸರ್, ನಿಮ್ ಜೊತೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಒಂದ್ ನಿಮಿಷ ಇಂಟರ್ಫಿಯರ್ ಆಗ್ಬಿಡಿ. ಶಶಿಧರ್ ಒಂದು ಕ್ಲಾರಿಫೈ, ಒಂದು 10 ಸೆಕೆಂಡ್ ಕೊಡಿ. ನೋಡಿ, ಚನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋದಂತವ್ರು ಯಾರು? ಸುಳ್ಳು ಹೇಳೋದು ಬೇಡ. DCM ಅವರು ಹೋಗಿಲ್ವಾ ಚನ್ನಸ್ವಾಮಿ ಕ್ರೀಡಾಂಗಣಕ್ಕೆ? ರಾಜ್ಯ ಜನ ನೋಡಿದ್ದಾರೆ. ಮಾತಾಡೋಣ. ಅವ್ರು ಸುಮ್ನೆ ನಾವು ಆಯೋಜನೆ ಮಾಡಿಲ್ಲ ಹಾಗಾದ್ರೆ ಪರ್ಮಿಷನ್ಗಳು ಕೊಟ್ಟಿದ್ದಾರೆ. ಮಾತಾಡ್ತೀನಿ ನಾನು, ಅದು ಇನ್ ಡೀಟೇಲ್ ಆಗಿ ಮಾತಾಡೋಣ. ಫಸ್ಟ್ ನನಗೆ ಶಶಿಧರ್ ಸ್ಟೇಟ್ ಮೈಕಲ್ ಡಿ ಕುನ್ನಾ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಸಿಕ್ಕದಿಲ್ಲ. ಸರ್ಕಾರ ತೆಗೆದುಕೊಳ್ತಿರುವಂಥ ನಿರ್ಧಾರದ ಬಗ್ಗೆ ನಿಮಗೆ ಆಕ್ಷೇಪ ಇದೆಯಾ? ಎಸ್, ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅನಿಸ್ತಿದೆಯಾ? ಖಂಡಿತ ಆಕ್ಷೇಪ ಅಂತೂ ಇದೆ. ಯಾಕೆ? ನೀವೇ ಹೇಳಿದ್ರಿ, ಕೋತಿ ತಾನ್ ಮೊಸರು ಅನ್ನ ತಿಂದು ಮೇಕೆ ಒರೆಸ್ತಾ ಇರುತ್ತೆ. ಆ ರೀತಿಯಾದಂಥ ಕೆಲಸಗಳನ್ನ ಸರ್ಕಾರ ಎಲ್ಲೋ ಮಾಡ್ತಾ ಇದೆ ಅನ್ನೋದಕ್ಕೆ ಹೊರಟಿದೆ. ಯಾಕೆಂದ್ರೆ ಇವರು ಹೇಳಿದ್ರು, ಬಿಜೆಪಿಯವರು ಇಷ್ಟೊಂದು ಮಾತಾಡ್ತಾ ಇದ್ದಾರೆ. ಒಂದು ಸೆನ್ಸಿಟಿವ್ ವಿಷಯನೂ ಸಹ ಅವರು ಎತ್ತಿದ್ರು. ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಆಗ್ಬೇಕಂದ್ರೆ 7 ದಿನಗಳ ಪರ್ಮಿಷನ್ ಬೇಕು. ಅವ್ರಿಗೆ ಸರ್ಕಾರ ನಡೆಸ್ತಾವ್ರು, 8.5 ವರ್ಷ ಸರ್ಕಾರ ನಡೆಸಿರ್ತಾರೆ. ಇವರು ಅಫಿಷಿಯಲ್ ಟ್ವಿಟರ್ ಇಂದ ಹೇಳಿದ್ದಾರೆ, ಸರ್ಕಾರಕ್ಕೆ ಸಾಮರ್ಥ್ಯ ಇಲ್ವಾ ಅಂತ ಅಫಿಷಿಯಲ್ ಟ್ವಿಟರ್ ಅಲ್ಲಿ ಹೇಳ್ತಾರೆ. ನಿಮ್ಗೆ ಪ್ರವೋಕ್ ಮಾಡಿದ್ದಾರೆ. ಆ ದಿನನೇ ಮಾಡಿ ಅಂತ ಮಾಡಿದ್ರಾ? ನಾಳೆನೇ ಮಾಡಿ ಅಂತ ಮಾಡಿದ್ರಾ? ಹಂಗೇನು ಇಲ್ಲ. ನೋಡಿ ಟ್ವೀಟ್ ಓದಿ. ಟ್ವಿಟರ್ ಮಾಡಿದ್ವಿ, ಡೇಟ್ ಹಾಕಿದ್ವಾ? ನಾಳೆನೇ ಬೇಕಂತ ಹೇಳಿದ್ವಾ? ಒಂದ್ ನಿಮಿಷ ಕುಮಾರ್ ಅವರೇ, ಕೊಟ್ಟು
ಪ್ಲೀಸ್ ಕುಮಾರ್ ಅವರೇ ಅದು ಮುಖ್ಯಮಂತ್ರಿ ಅಲ್ಲಲ್ಲ ಇವ್ರದ್ದು ನಡೆನ ರಾಜಾರೋಷವಾಗಿ ಇಡೀ ದೇಶದ ನೀವು ವಿಷಯಾಂತರ ಮಾಡೋದು ಬೇಡ. ಈಗ ಪೋಸ್ಟ್ ಮಾರ್ಟಮ್ ಮೇಲೆ ನಿಂತಿದ್ದೀವಿ, ಆರೋಗ್ಯಕರವಾದಂತ ಚರ್ಚೆ ಜವಾಬ್ದಾರಿ ಇಲ್ಲದ ಆಡಳಿತ, ಇವ್ರು ಜವಾಬ್ದಾರಿ ಇಲ್ಲದ ಆಡಳಿತ, ಅತ್ತೆ ಕಡೆಗೆ 3 ಕೊಟ್ರೆ ಸೊಸೆ ಕಡೆಗೆ ಆ ತರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಆದ್ರೆ ವಿಪಕ್ಷ ಮಾಡಬೇಕಂತ ಕೆಲಸ ಮಾಡ್ಲಿಲ್ಲ ಅನ್ನೋದನ್ನ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳಿದೆ ಅಷ್ಟೇ. ನಂತರ ಇವರು ಸಹ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರೆ ಕಣ್ಣಲ್ಲಿ ಆನಂದಿಸ್ಕೊಳ್ಳಿ ಬನ್ನಿ ಅಂತ. ಇದು ಸಹ ಒಂದು ತಪ್ಪಲ್ವಾ? ಮತ್ತೆ ಕಮಿಷನರ್ ಅವರು ಹೇಳಿದ್ದಾರೆ ನಮ್ಗೆ ಆಯೋಜನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈ ಸಂದರ್ಭದಲ್ಲಿ, ಈ ತಕ್ಕ ಸಣ್ಣ ಸಮಯದಲ್ಲಿ ಅಂತ. ಇಬ್ಬರೂ ಸಹ ಇವ್ರು ಮಾಡ್ಲಿಲ್ಲ ಅಂದ್ರೆ ಇವ್ರ ಕ್ರೆಡಿಟ್ ಹೋಗುತ್ತೆ, ಬಿಜೆಪಿ ಕ್ರೆಡಿಟ್ ಹೋಗುತ್ತೆ ಅಂತ, ನಾವು ಮಾಡೇ ಬಿಡ್ರೆ ನಮ್ಗೆ ಕ್ರೆಡಿಟ್ ಸಿಗುತ್ತೆ ಅಂತ ಇವ್ರು ಮಾಡ್ಕೊಂಡಿರ್ತಕ್ಕಂಥದ್ದು ಎಡವಟ್ಟುಗಳಾಗಿದೆ. ಉಪಮುಖ್ಯಮಂತ್ರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದಾರೆ. ಈ ರಾಜ್ಯದ ಈ ನೆಲದ ಯಾವುದೇ ಗಡಿ ಭಾಗಗಳು ಎಲ್ಲದ್ರ ಎಷ್ಟು ಈ ಗಡಿ ಏನಿದೆ ಇಲ್ಲೇ ಏನೇ ಸಮಸ್ಯೆ ಅದು ಸರ್ಕಾರದ್ದು ಹೊಣೆ. ಅದು ಚಿನ್ನಸ್ವಾಮಿ ಆಗ್ಲಿ, ಚಾಮರಾಜನಗರ ಆಗ್ಲಿ, ಬೀದರ್ ಆಗ್ಲಿ, ಎಲ್ಲೇ ಸಮಸ್ಯೆ ಆದ್ರೂ ಸರ್ಕಾರದ ಹೊಣೆ. ಸರ್ಕಾರವನ್ನ ನಡೆಸ್ತಾ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳ ಸುಪರ್ದಿನಲ್ಲಿ ಕರ್ನಾಟಕ ಸರ್ಕಾರ ನಡೀತಾ ಇದೆ. ನಮಗೂ ಸಹ ಮುಖ್ಯಮಂತ್ರಿಗಳು, ನಿಮಗೂ ಸಹ ಮುಖ್ಯಮಂತ್ರಿಗಳು, ಈ ರಾಜ್ಯಕ್ಕೆ ಈ ಜನರಿಗೂ ಸಹ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರ ಜೀವ ಮಾನ ಪ್ರಾಣ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆಗಿರುತ್ತೆ. ಆ ಕರ್ತವ್ಯಕ್ಕೆ ನಿಗದಿಪಡಿಸಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರ ವರದಿಯನ್ನು ತರಿಸ್ಕೊಂಡು ನೀವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾಗುತ್ತೆ. ಇನ್ನೊಂದು ಹೇಳ್ತೀನಿ, ಮುಂದಕ್ಕೆ ಹೋಗಿ ಈ ಎಲ್ಲ ವಿಷಯಗಳನ್ನು ಈಗಾಗಲೇ ಕುನ್ನವರು ಒಂದು ಕೊಟ್ಟಿದ್ದಾರೆ. ಆ ಮುಂದೆ ಏನೋ ರಾಜಕೀಯ ಇವ್ರಿಗೆ ಏನು ಬೇಕೋ ಆ ರೀತಿಯಾದಂಥ ಮಾರ್ಪಾಡುಗಳನ್ನು ಮಾಡ್ಕೊಳ್ತಾರೆ. ಹೈಕೋರ್ಟ್ನಲ್ಲೂ ಸಹ ಒಂದು ಪಿಟಿಷನ್ ಪೆಂಡಿಂಗ್ ಇದೆ, ಅದು ಮುಂಬರತಕ್ಕಂಥದ್ದು. ಬೆಂಗಳೂರಿನ ಜನಸಂದಣಿಯನ್ನು ನೀವು ಕಡಿಮೆ ಯಾಕೆ ಮಾಡಕ್ಕೆ ಹೋಗ್ತಾ ಇಲ್ಲ ಸರ್ಕಾರಗಳು? ಈ 3 ಸರ್ಕಾರಗಳು ಕೂತಿದಾವಲ್ಲ, ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ, ಇಲ್ಲೇ ವಿಧಾನಸೌಧ ಇದೆ, ಇಲ್ಲೇ ಹೈಕೋರ್ಟ್ ಇದೆ, ಇಲ್ಲೇ ನಮ್ಮ ಗಾಲ್ಫ್ ಕ್ಲಬ್ ಇದೆ, ಇಲ್ಲೇ ರೇಸ್ ಕೋರ್ಸು ಇದೆ. ಇಷ್ಟು ಕೇಂದ್ರೀಕೃತ ಒಂದು ಕಿಲೋಮೀಟರ್ಗೆ ಯಾವುದಿಲ್ಲ, 500 ಮೀಟ್ರಲ್ಲಿ ಎಲ್ಲ ಇದೆ. ಯಾಕೆ ವಿಕೇಂದ್ರೀಕರಣಗೊಳಿಸ್ತಾ ಇಲ್ಲ? ನೀವು ಆಗಲೇ 25 ವರ್ಷ ಆಯಿತು ರೇಸ್ ಕೋರ್ಸನ್ನು ಚೇಂಜ್ ಮಾಡಬೇಕು ಬಾಗ್ಲೂರು, ಚಾಕ್ಲೇಟ್ ಬಾಗ್ಲೂರ್ಗೆ ಅಂತ. ಇದುವರೆಗೂ ಸಹ ಸರ್ಕಾರಗಳು ಯಾವುದೋ ಸರ್ಕಾರಗಳು ಮಾಡಲಿಲ್ಲ. JDS ಆದರೂ ಮಾಡಲಿಲ್ಲ, ಕಾಂಗ್ರೆಸ್ಸು ಮಾಡಲಿಲ್ಲ, BJPನೂ ಸಹ ಮಾಡಲಿಲ್ಲ. ಸ್ಟೇಡಿಯಂನ ಚೇಂಜ್ ಮಾಡಬೇಕು ಅಂತ ಎಷ್ಟೋ ಸಾರಿ ವರದಿ ಸಿಕ್ಕಿದೆ, ಆದರೂ ಮಾಡ್ತಾ ಇಲ್ಲ. ಎಲ್ಲ ಜನಜಂಗುಳಿಯನ್ನು ಏಕಾಏಕಿ ಒಂದೇ ಕೇಂದ್ರೀಕೃತಗೊಳಿಸಿ ಇಂತಹ ಅವಘಡಗಳಿಗೆ ಎಲ್ಲರೂ ಸಹ ಇದಕ್ಕೂ ಹೊಣೆ ಹೊರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಆಗಿದೆ ಇವತ್ತು ತಪ್ಪಾಗಿದೆ. ಮುಂದಿನ ದಿನಗಳಲ್ಲಾದ್ರೂ ನಾವಿಂತ ಕ್ರಮ ತಗೊಳ್ತೀವಿ. ನಾವು ಜನಸಂದಣಿಯನ್ನು ಬೇರೆ ಕಡೆಗೆ ಮಾರ್ಪಾಡು ಮಾಡ್ತೀವಿ. ಅದು ಇನ್ನೊಂದು ನಮ್ಮ ಪ್ರಶ್ನೆ ಏನ್ ಗೊತ್ತಾ, RCB ಅನ್ನೋದು ಪ್ರೈವೇಟ್, ಅದು ನಮ್ಮ ಕರ್ನಾಟಕದ ಅಸ್ಮಿತೆ ಏನಿದೆ ಅದರಲ್ಲಿ. ಎಷ್ಟು ಆಟಗಾರರು ನಮ್ಮನ್ನು ಆಡ್ತಾ ಇದ್ದಾರೆ. ಇದೇನು ದೇಶಕ್ಕೋಸ್ಕರ ಆಡಿರ್ತಕ್ಕಂಥದ್ದು, ಪ್ರಪಂಚದ ನಾನಾ ದೇಶಗಳ ಜೊತೆ ಆಡಿ ಗೆದ್ದಿರ್ತಕ್ಕಂಥದ್ದು. ಇಂಥದನ್ನ ಸರ್ಕಾರ ಯಾಕೆ ಉತ್ತೇಜನ ಕೊಡಬೇಕಾಯಿತು ಅನ್ನೋದು ನಮ್ಮ ಪ್ರಶ್ನೆ. ಎಲ್ಲರೂ ಕೋಟ್ಯಾಂತರ ರೂಪಾಯಿ ಸಂಬಳವನ್ನು ತಗೊಳ್ತಾರೆ, ಸಂಬಳಕ್ಕೋಸ್ಕರ ಆಡತಕ್ಕಂಥ ಒಂದು ಕ್ರೀಡೆ ಅದು. ಆ ಕ್ರೀಡೆ ಭಾರತದಲ್ಲೇ ಆಡಿರ್ತಕ್ಕಂಥದ್ದು. 4-5 ಜನ ಬೇರೆ ಬೇರೆ ಕಂಟ್ರಿನವರು ಆಡಿರ್ತಕ್ಕಂಥದ್ದು, ನಮ್ಮವರು ಸೇರಿ ಆಡಿರ್ತಕ್ಕಂಥದ್ದು. ಇದು ಕೇವಲ ನಮ್ಮ ಯುವಕರನ್ನು ಹಾಳು ಮಾಡೋದಕ್ಕೆ, ಬೆಟ್ಟಿಂಗ್ ದಂಧೆಯನ್ನು ಮುಂದುವರಿಸೋದಕ್ಕೆ, ಬೆಟ್ಟಿಂಗ್ಗೋಸ್ಕರ ಸಾವಿರಾರು ಕೋಟಿಗಳನ್ನ ಇವರು ಕ್ರೋಢೀಕರಿಸ್ಕೊಳ್ಳುವಂಥದ್ದು ಬಿಸ್ನೆಸ್ ಮ್ಯಾನ್ಗಳಿಗೆ ಹೆಲ್ಪ್ ಮಾಡೋದಕ್ಕೆ ಇವರು ಮಾಡಿರ್ತಕ್ಕಂಥ RCB ಮತ್ತು IPL. ಇಂತಹ IPL ಅನ್ನು ನಾವು ಮೊದಲು ತೆಗಿಬೇಕು. ಇಲ್ಲ ಅಂದ್ರೆ ಬೆಟ್ಟಿಂಗ್ ದಂಧೆನೇ ಆದ್ರೂ ಇವರು ಕೇಂದ್ರ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಿದೆ? ಇಂಟೆಲಿಜೆನ್ಸ್ ಇಲ್ವಾ? ಕರ್ನಾಟಕ ಸರ್ಕಾರ ಇಂಟೆಲಿಜೆನ್ಸ್ ಇಲ್ವಾ? ಎಷ್ಟು ಬೆಟ್ಟಿಂಗ್ ನಡೀತಾ ಇದೆಯಲ್ಲ, ಆ ಬೆಟ್ಟಿಂಗ್ನಾದ್ರೂ ನಿಲ್ಲಿಸ್ತಾರ? ಅದಾದ್ರೂ ಆ ಮಟ್ಟಕ್ಕಾದ್ರೂ ಹೋಗ್ಬೇಕು. ಯಾಕಿದು ಹೈಪ್ ಕ್ರಿಯೇಟ್ ಆಗಿದೆ ಯುವ ಜನರಲ್ಲಿ ಅಂದ್ರೆ ಆ ಬೆಟ್ಟಿಂಗ್ ದಂಧೆಯಿಂದ. ನೀವು ಟೆಸ್ಟ್ ಮ್ಯಾಚ್ ನೋಡಿ, 10,000 ಜನ ಹೋಗಿ ಸೇರೋದಿಲ್ಲ, 5,000 ಜನ ಹೋಗಿ ಸೇರೋದಿಲ್ಲ. ಒನ್ ಡೇ ಹೋಗ್ರಿ, ಒಂದು ಸ್ಟೇಡಿಯಂ ಫುಲ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಯಾವುದಪ್ಪ ಇಂಡಿಯಾ ಪಾಕಿಸ್ತಾನ ಅಂತದ್ದು, ಇಂಡಿಯಾ ಆಸ್ಟ್ರೇಲಿಯಾ ಅಂತ ತಂಡಗಳಾದ್ರೆ ಬರ್ತಾರೆ ಹೊರತು ಬೇರೆ ತಂಡಗಳು ಬಂದಾಗ ಬರೋದಿಲ್ಲ. ನೀವು ಬೆಟ್ಟಿಂಗ್ ಇರೋದ್ರಿಂದ ಇಷ್ಟೊಂದು ಆಗ್ತಾ ಇರ್ತದೆ. ಅದನ್ನು ನೀವು ತಡಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಮುಂದಿನ ಸಮಯೋಚಿತವಾಗಿ ಚರ್ಚೆ ಮಾಡಿ ಒಂದು ವ್ಯವಸ್ಥಿತವಾದಂತಹ ನಮ್ಮ ಕರ್ನಾಟಕಕ್ಕೆ ಏನು ಬೇಕು, ನಮ್ಮ ದೇಶಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಈ ರೀತಿ ಒಬ್ರಿಗೊಬ್ಬರು ಕೆಸರಾಚಾಟ ಮಾಡೋದ್ರಿಂದ ಏನು ಸಿಗೋದಿಲ್ಲ. ಹೌದು, ಯಾಕೆ ಅಂದರೆ ಕರ್ನಾಟಕದಲ್ಲಿ 135 ಏನೋ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂದರೆ ಕುಮಾರ್ ಸರ್, ಸಿದ್ದರಾಮಯ್ಯನವ್ರ ಮೇಲಿರುವಂಥ ನಂಬಿಕೆ, ಅಚಲವಾದ ವಿಶ್ವಾಸ, DK ಶಿವಕುಮಾರ್ ಅವರ ಆ ಸಂಘಟನಾ ಚತುರತೆಯನ್ನು ಅರಿತಿರುವಂಥ ಜನ ಏನು ಮನಸ್ಪೂರ್ವಕವಾಗಿ ನಿಮಗೆ ಆಶೀರ್ವಾದ ಮಾಡಿ ಕೊಟ್ಟಿರುವಂತಹ
ಜನನಾಯಕ ಅನ್ನುವಂಥ ಕೀರ್ತಿಯನ್ನು ನೀವು ಕಾಲ್ಕಸ ಮಾಡ್ಕೋಬಾರ್ದು ಅನ್ನುವಂಥ ಕಾಳಜಿಯಿಂದ ನಾನು ಕೇಳ್ತಾ ಇರೋದು. ಕಲಬುರಗಿ ಇರ್ಬೋದು ಸರ್, ಬೀದರ್ ಇರ್ಬೋದು, ಯಾದಗಿರಿ, ತುದಿಲಿ ಆ ಕಡೆ ಬಾರ್ಡ್ರ್ ತುದಿಲಿ ಆದರೂ ನೀವೇ ಜವಾಬ್ದಾರಿ. ನೀವು ಈ ಕ್ಷಣಕ್ಕೆ ನಿಮ್ಮ ಅನುಭವದಲ್ಲೇ ಆಗ್ಬಿಟ್ಟಿದೆ ಆ ಚಾತುರ್ಯ. ಇನ್ನೆಂದೂ ಅಂತ ಹಂಗಾಗೋದಿಲ್ಲ. ಅಂಥ ಜವಾಬ್ದಾರಿ ನಾವು ತಗೋತೀವಿ. ಇದು ಬರಬೇಕೇ ಹೊರತು ಅವರೇನೋ ಟ್ವೀಟ್ ಮಾಡಿದ್ರು, ಇವರೇನೋ ಟ್ವೀಟ್ ಮಾಡಿದ್ರು, ಕುಂಭಮೇಳದಲ್ಲಿ ಹಂಗಾಗ್ಲಿಲ್ವಾ ಅಂದರೆ ಯಾರು ಸರ್ ಇದನ್ನು ನೋಡಲ್ವ? ನಿಮ್ಮ ನಡೆ, ನಿಮ್ಮ ಸ್ಟೇಟ್ಮೆಂಟ್ನ ಜನ ಅಬ್ಸರ್ವ್ ಮಾಡಲ್ವಾ? ನೋಡಿ, ನಾವು ಈ ಪ್ರಕರಣದ ವಿಷಯದಲ್ಲಿ ಈಗಾಗಲೇ ಸರ್ಕಾರವೇ ಪತ್ರಿಕಾಗೋಷ್ಠಿ ನಡೆಸಿ ವಿಷಾದವನ್ನು ವ್ಯಕ್ತಪಡಿಸಿ ಆ ಕುಟುಂಬಗಳಿಗಾಗಿರೋ ನೋವನ್ನು ನಾವು ಯಾವುದೇ ಕಾರಣಕ್ಕೂ ಯಾವುದೇ ಥರದಲ್ಲಿ ಬರ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕಡೆಯಿಂದ ಏನು ಸಹಾಯ ಆಗಬೇಕು ಅದನ್ನು ಮಾಡ್ತೇವೆ ಅಂತ ಹೇಳಿದ್ದು ನೀವು ಕಂಡಿದ್ದೀರಿ ಮತ್ತು ಮಾಡಿದ್ದೇವೆ ಕೂಡ. ನಾವು ಅವ್ರ ನೋವಿನ ಜೊತೆ ನಾವು ಭಾಗಿಯಾಗಿದ್ದೇವೆ. ಇಲ್ಲಿ ಯುವ ಜನತೆ ಬಹಳ ಅದನ್ನು ತುಂಬ ಹೆಚ್ಚು ಇದು ನಮಗೆ ಹತ್ತಿರವಾದದ್ದು ಬೆಂಗಳೂರದು, ಕರ್ನಾಟಕದ್ದು ಅನ್ನೋ ಥರ ತಂದ್ಕೊಂಡು ಉನ್ಮಾದ ಇತ್ತವತ್ತು. ಅದು ಅದಿದ್ದೇ ಯಾವ ಕ್ರೀಡೆ, ಅದೇ ಫುಟ್ಬಾಲ್ಗೆ ಈ ಥರದ್ದು ಕ್ರೀಡೆಗೂ ಇದೇ ಥರದ್ದು ಉನ್ಮಾದ ಇದೆ. ಈ ನಾನು ಕಂಡ್ರಂಗೆ ಒಲಿಂಪಿಕ್ ನಡೆಯುವಾಗ ಈ ಥರದ್ದು ಒಂದು ಉನ್ಮಾದ ಇರುತ್ತೆ. ಬೇರೆ ಬೇರೆ ಇಂಡಿವಿಜುವಲ್ ಗೇಮ್ಗಳು, ರನ್ನಿಂಗ್ ಇರ್ಬೋದು, ಮತ್ತೊಂದು ಬೇರೆ ಬೇರೆ ಆ ಕ್ರೀಡೆಗಳಿದ್ದಾಗ. ಆದರೆ ಇದು ತಂದದ್ದು ಈ ದೇಶಕ್ಕೆ ಈ ಆಟವನ್ನು ನಿಮ್ಗೆ ಯಾರು ಅಂತ ಗೊತ್ತಿದೆ. ಅದನ್ನು ಪೋಷಿಸಿ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದು ವಿಪರ್ಯಾಸ. ಈ ದೇಶದ ಕ್ರೀಡೆಗಳನ್ನು ಮರೆತು ಇಂಥದ್ದೊಂದು ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ದು ಕೂಡ ವಿಪರ್ಯಾಸ. ಮತ್ತು ಅದು ಅಫೀಮನ್ನು ಇಡೀ ದೇಶದ ಯುವ ಜನತೆ ಮತ್ತು ಹಿರಿಯರು ಕೂಡ ಅದ್ರ ಬಗ್ಗೆ ನಾವು ಹೆಚ್ಚು ಯಾಕೆ ಹೇಳ್ತಿದ್ದೇನೆ ಅಂದರೆ ಅಲ್ಲ, ನೀವು ಹೇಳ್ಬಿಡಿ ಅದೇನು ಅಲ್ಲ. ಈಗ ಅದು ಅಫೀಮು ಹಿಂಗೆ ಯುವ ಜನತೆಗೆ ತಾಗಬಾರ್ದು ಅನ್ನೋದಿದ್ರೆ ನೀವಂತ ಜವಾಬ್ದಾರಿಯುತ ಇರುವಂತವ್ರು ಆ ಅಫೀಮ್ ನನಗೆ ಬೇಡಪ್ಪ ಅಂತ ನಾವು ಇವಾಗ ಏಕಾಏಕಿ ಅದನ್ನ ಹೇಳಿದ್ರೆ ತೆಗೆದುಕೊಂಡು ಸರ್ 18 ವರ್ಷ ಆಯ್ತು. ಒಂದು ನಿಮಿಷ ನಾನು ಹೇಳ್ತೇನೆ. ನೆನ್ನೆ ಮೊನ್ನೆ ಬಂತು IPL ಪ್ರಾರಂಭ ಆದ ದಿನದಿಂದ ಅವತ್ತಿಂದ ಇವತ್ತವರೆಗೂ ಬೆಂಗಳೂರಿನ ಅದೆಂತದ RCB ತಂಡ ಗೆದ್ದಿಲ್ಲ ಈ ಬಾರಿ ಕಪ್ ನಮ್ದೆ ಅಂತ ಮೊದಲು ಟ್ವೀಟ್ ಮಾಡಿದ್ದೆ. ಅಲ್ಲಿಗೆ ನನಗೆ ಒಂದು ನಿಮಿಷ ನಾನು ಯಾಕೆ ಹೇಳ್ತಿದ್ದೀನಿ ಇದನ್ನ, ಅಕಸ್ಮಾತ್ ನಾವಿಲ್ಲ ಅಂತಂದ್ರೆ ಇವ್ರು ಹೇಳಿದ್ರು ಇದ್ರ ಕ್ರೆಡಿಟ್ ಅವ್ರು ತಗೊಂಡ್ಬಿಡ್ತಾರೆ, ನಾವು ತಗೋಬೇಕು. ಆ ವಾರಲ್ಲಿ ನಡೆದೋಗಿದೆ ಅಂತ ಅವ್ರು ಹೇಳಿದ್ದು ನಾನು ಒಪ್ಕೋತೀನಿ. ಇರ್ಬೋದೇನೋ. ಆದ್ರೆ ಕರ್ನಾಟಕದ ಜನತೆಗೆ ನಾವು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಇಡೀ ಸಚಿವ ಸಂಪುಟ ಇದಕ್ಕೆ ಬದ್ಧವಾಗಿದೆ. ಈ ತರದ ಘಟನೆ ಆಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಿದೆ. ಜೊತೆಗೆ ಈ ತರದ ಮುಂದೆ ಏನು ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕೆ ಬಿಗಿಯಾದ ಕ್ರಮಗಳು ತೆಗೆದುಕೋಬೇಕು ಅಂತ ಈ ಕಠಿಣ ನಿರ್ಧಾರಗಳು ತೆಗೆದುಕೊಂಡು ಆ ದಿನವೇ ಆಗಿರ್ಬೋದು, ನಮ್ಮ ಕಡೆಯಿಂದನೇ ತಪ್ಪಾಗಿರ್ಬೋದು, ಸರ್ಕಾರದ ಕಡೆನೇ ಅಥವಾ ಅಧಿಕಾರಿಗಳ ಕಡೆಯಿಂದನೇ ತಪ್ಪಾಗಿರ್ಬೋದು. ಆದ್ರೆ ನೊಂದ ಮನೆಗಳಿಗೆ ಆ ನೋವನ್ನು ಬರ್ಸೋದು ಯಾರು? ಆ ಥರದ್ದು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ಸಚಿವ ಸಂಪುಟದಲ್ಲೂ ಕೂಡ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಅದರಂತೆ ಕಾರ್ಯನಿರ್ವಹಿಸ್ತಾರೆ. ನೋಡಿ, ಮೊನ್ನೆ ಒಂದು ವರದಿ ಓದ್ತಾ ಇದ್ದೆ ನಾನು ಸುಮ್ಮನೆ ಹಿಂಗೆ. ಈ ಅದೆಂಥದೆಂಥದ ಸಂಸ್ಥೆಗಳ ಹೆಸರು ಹೇಳೋದು ಸರ್, ಅದರ ಲಾಭ ಎಷ್ಟೆಷ್ಟು 1000 ಕೋಟಿ ಇದೆ ಅಂತ ನನಗೆ ಬಹಳ ಎಷ್ಟೆಷ್ಟು 1000 ಕೋಟಿಗಳು, 10,000, 20,000, 40,000 ಕೋಟಿಗಳು ಆದಾಯ ಇದೆ. ನಮ್ಮ ಇಂಥದ್ದೊಂದು ಇದಕ್ಕೆ ನಾವು ಇಷ್ಟೊಂದು ಹಣ ಸುರಿದು ಜನ ಒದ್ದಾಡ್ತಾ ಇದ್ದಾರ. ಎಲ್ಲಿ ನಮ್ಮ ಬಡ ಮಕ್ಕಳಿಗೆ ಇದರಲ್ಲಿ ಅವಕಾಶ ಸಿಗ್ತಾ ಇದೆ ಈ ಕ್ರೀಡೆಯಲ್ಲಿ ಆಡೋದಕ್ಕೆ? ಕರ್ನಾಟಕದ ಪ್ರತಿಭೆಗಳಿಗೆ ಭಾರತ ದೇಶದ ತಂಡದಲ್ಲೇ ಕನ್ನಡಿಗರಿಗೆ ಅವಕಾಶ ಇಲ್ಲ. ಒಂದು ಕಾಲದಲ್ಲಿ 8 ರಿಂದ 8 ಜನರು ಆ ತಂಡದಲ್ಲಿ ಇರ್ತಿದ್ದಂಥದ್ದು ನಾವು ಕಂಡಿದ್ದೇವೆ. ಆಯ್ತು, ಇದೆಂಥದ್ದು RCB ಏನು ಕನ್ನಡಿಗರು ಒಬ್ರು ಇರ್ಲಿಲ್ಲ, ನಮ್ಗೆ ಗೊತ್ತಿದೆ. ಆದ್ರೆ ಇವರು ನಿಮ್ಗೆ ನಾಲಾಯಕು, ನಿಮ್ದು ನಿರ್ವೀರ್ಯ ಸರ್ಕಾರ, ಏನೇನೋ ಪದಗಳೆಲ್ಲ ಬಳಸೋರು. ನನಗೆ ಹೇಳ್ಬಾರ್ದು ಮೇಡಮ್, ನಾನು ಅದೆಲ್ಲ ಹೇಳಿದ್ರೆ ಈಗ ನೋವಾಗುತ್ತೆ. ಅವ್ರಿಗೆ ನೋವಾಗಿರೋ ಮನೆಗಳಿಗೆ ಮತ್ತೊಂದ್ಸಾರಿ ನಾವು ನೋವು ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದ್ರೆ ಈ ತರದ ಘಟನೆ ಕರ್ನಾಟಕದಲ್ಲಿ ಪ್ರಥಮ ಘಟನೆ, ಅದು ಕಾಂಗ್ರೆಸ್ ಇದ್ದಾಗ ಮಾತ್ರ ಆಗಿದೆ ಅಂತ ಅನ್ನೋದು ಜನರ ಮನಸ್ಸಲ್ಲಿ ತುಂಬೋದಿದೆಯಲ್ಲ, ಅದು ತಪ್ಪು. ಯಾಕೆ ಅಂತಂದ್ರೆ ಸರ್ಕಾರದಲ್ಲಿ ಬೇರೆ ಬೇರೆ ಘಟನೆಗಳಲ್ಲಿ JDS ಸರ್ಕಾರ ಇದ್ದಾಗಲೂ ಆಗಿದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ, ಇದು BJP ಸರ್ಕಾರ ಇದ್ದಾಗಲೂ ಆಗಿದೆ. ಮಾತಾಡ್ಬೇಡಿ, ಏನೇನೋ ಘಟನೆಗಳು ಡೇಟ್ಗಳೆಲ್ಲ ಹೇಳ್ಬೇಕಾಗುತ್ತೆ. 2007 ಬಂದಿದ್ದು, ಅವಾಗ ಯಾವ ಗವರ್ಮೆಂಟ್ ಇತ್ತು, ದೇಶದಲ್ಲಿ ಯಾರಿತ್ತು, ತಂದಿದ್ದು ಯಾರು, ಎಲ್ಲ ಆಗಾಗಿರೋ ಘಟನೆಗಳನ್ನ ಯಾವುದು ಮರಿಬಾರ್ದು. ಏನು ವೀರಾವೇಶದಿಂದ ಪರಶುರಾಮನ ಪ್ರತಿಮೆ
ಪ್ರತಿಮೆ ಬಿದ್ದೋಗಿದ್ದೇನೆ ನೋಡಿದೀವಿ ನಾವು. ಆಯ್ತು. ಎಲ್ಲೆಲ್ಲ ಕಥೆ ಪುರಾಣಗಳೆಲ್ಲ ಹೇಳ್ಬೇಡಿ, ಕುಂಭಮೇಳ ನಡೆದದ್ದು ನೋಡಿದ್ದೇವೆ ನಾವು. ಅದ್ರ ಬಗ್ಗೆ ಆಯ್ತಾ? ಮಾತಾಡೋಣ. ಸುಮ್ನೆ ವಿಷಯ ಆಮೇಲೆ ಬಂದಾಗ ಯಾರೋ ಮಾತಾಡೋಣ. ಸ್ವಾಮೀಜಿ ನದಿ ತಟದ ಮೇಲೆ ನಡೆಸಿದ್ರಲ್ಲ ಒಂದು, ಆಯ್ತು. ಅದನ್ನು ನೋಡಿದೀನಿ. ರವಿಶಂಕರ್ ಶಾಸ್ತ್ರಿ ಅನ್ನೋ ರವಿಶಂಕರ್ ಸ್ವಾಮೀಜಿ ಓಕೆ, ಅಲ್ಲೆಲ್ಲ ಯಾವ ಸರ್ಕಾರಗಳು ಏನೇನ್ ಓಕೆ, ಮಾಡ್ತಿದ್ರು ಆಯ್ತು ಅಂತ ಕುಮಾರ್ ಸರ್, ಒಂದು ಎಲ್ಲ ಬ್ರೇಕ್ ಏನೇನ್ ತಗೊಳ್ಳಿ. ಬಿಡ್ಸಿರ್ಬೋದು ನಾನು. ನೋಡಿ ಕರ್ನಾಟಕ ಅವ್ರನ್ನೇ ಆಯ್ತಾಯ್ತು ಬಳಸಿದ್ರ ಮೇಕೆ ತಾಂತಿದ್ದು ಇನ್ನೊಬ್ರು ಇವ್ರದ್ದು ತಿಂದಿರೋದು ಇವ್ರು ಬೇರೆಯವ್ರ ಮುಖಿಗೆ ಹೊಲಿಸಿದ್ದು ಎಲ್ರಿಗೂ ಅಪ್ಲೈ ಆಗತ್ತೆ ಅದು, ರೈಟ್? ಆಗಿದೆ. ಮಾತಾಡ್ತೀನಿ ವಿಷಾದ ವ್ಯಕ್ತಪಡಿಸಿದ್ದೇವೆ. ನೋವಾಗಿರೋ ಮನೆಗಳಿಗೆ ನೋವು ಬರೆಸೋ ಶಕ್ತಿ ಕೊಡ್ಲಿ ಅಂತ ಕರ್ನಾಟಕ ಸರ್ಕಾರ Right. ಅವತ್ತೇ ನಾವು ಕೇಳ್ಕೊಂಡಿದ್ದೇವೆ. Right. ಮತ್ತೆ ಅದು ತನಿಖೆ ಆಗ್ಬೇಕು ಅಂತ ಬಂದಿದೆ, ಮಾಡೇ ಮಾಡ್ತೀವಿ. ಸದಸ್ಯದಿಂದ ಯಾರ ಶಿಕ್ಷೆ ಆಗ್ಬೇಕೋ ಅದು ಖಂಡಿತ ಕರ್ನಾಟಕ ಸರ್ಕಾರ ಕೊಡ್ಸುತ್ತೆ. ಅನಾಹುತ ಆಗೋಗಿದೆ, ಮುಂದೆಂದೂ ಕೂಡ ಇಂಥ ಅನಾಹುತಗಳು ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಹೆಜ್ಜೆ ನಿರ್ಧಾರಗಳು ಅನ್ನೋದು ಬಹಳ ಮುಖ್ಯ. ಆಗಲೇ AP ವಕ್ತಾರರಾಗಿರುವಂಥ ಶಶಿಧರ್ ಅವರು ಉಲ್ಲೇಖ ಮಾಡಿದ ಒಂದು ವಿಚಾರವನ್ನು ನಾನೀಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಇರ್ಬೋದು, ವಿಧಾನಸೌಧ ಇರ್ಬೋದು, ಆ ಕಡೆ ಕೋರ್ಟ್ ಇರ್ಬೋದು, ಗಾಲ್ಫ್ ಕ್ಲಬ್ ಇರ್ಬೋದು, ಎಲ್ಲ ವಿದಿನ್ 1 ಕಿಲೋಮೀಟ್ರ್ ಸರ್ಫೇಸಲ್ಲಿರುವಂಥದ್ದು, ಆ ಡಿಸ್ಟೆನ್ಸಲ್ಲಿದೆ. ಇಂಥ ಸಂದರ್ಭದಲ್ಲಿ ನೀವು ಅಲ್ಲೇನೋ ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ ಅಂದರೆ ಹಾರ್ಡ್ಲಿ 25,000 to 30,000 ಜನ ಸೇರ್ಕೋಬೋದು. ಲಕ್ಷ ಜನ ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಅರಮನೆ ಮೈದಾನ ಎಷ್ಟೊಂದು ಲಕ್ಷ ಜನ ಸೇರುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋದು ಬಿಟ್ಬಿಟ್ಟು ವಿಧಾನಸೌಧದ ಏನು ಮೆಟ್ಟಿಲುಗಳ ಮೇಲೆ ಮಾಡಿ ಅದರ ಕ್ರೆಡಿಟನ್ನು ತೆಗೆದುಕೊಳ್ಳುವಂಥ ಪ್ರಯತ್ನದ ತರಾತುರಿಯಲ್ಲಾಗಿರುವಂಥ ಅನಾಹುತ. ಅದಕ್ಕೆ ಉಪ್ಪು ಸೊಪ್ಪು ಹಾಕ್ತವ್ರು ಕೂಡ ಬಹಳಷ್ಟು ಮಂದಿ ಇದ್ದಾರೆ. ನೀವು ಮಾಡೋಕ್ಕಾಗಲ್ವಾ? ಆ ಥರ ಪ್ರವೋಕ್ ಮಾಡಿದವರು ಇದ್ದಾರೆ. ಆದರೆ ಇಂಥ ಪ್ರವೋಕ್ಗಳಿಗೆ ಒಳಗಾಗಬಾರ್ದು ಅನ್ನೋದನ್ನೇ ನಾನು ಹೇಳೋದಕ್ಕೆ ಹೊರಟಿರೋದು. ಯಾರು ಏನು ಬೇಕಾದ್ರೂ ಪ್ರವೋಕ್ ಮಾಡ್ತಿರಲಿ, ನೀವು ಆಡಳಿತ ಸರ್ಕಾರ ಅಂದಾಗ ನಿಮ್ಮದೇ ಆದಂಥ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಯ ಲಿಮಿಟೇಷನನ್ನು ಮೀರದೆ ಜನಸಾಮಾನ್ಯರ ಹಿತದೃಷ್ಟಿಯಿಂದ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿ. ನಾಗೇಂದ್ರ ಅವರೇ, ಆಗಲೇ ಕುಮಾರ್ ಅವರೊಂದು ಪ್ರಶ್ನೆ ಕೇಳಿದ್ರು, ಯಾವಾಗ ಆರಂಭ ಆಗಿದ್ದು IPL, ಯಾರ ಅವಧಿಯಲ್ಲಿ ಆರಂಭ ಆಗಿದ್ದು, ಯಾರಾದ್ರೂ ಇನಿಷಿಯೇಟಿವ್ ತೊಗೊಂಡಿದ್ದು ಅಂಥೇಳಿ. ನೋಡಿ, ಯಾವುದೇ ಒಂದು ಕ್ರೀಡೆ ಅಂತ ಆರಂಭ ಆಗುತ್ತೆ ಅಂದರೆ ಅದರಲ್ಲಿ ಒಂದು ಸದುದ್ದೇಶನೇ ಇರುತ್ತೆ. ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲೇ ಆರಂಭ, ಆಮೇಲೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನೋಡಿ ಮೇಡಮ್, ಇವತ್ತು ಕ್ರಿಕೆಟ್ ಅನ್ನೋದು ಮನೆ ಮಾತಾಗಿದೆ. ಇವತ್ತು ಹುಟ್ಟ ಮಕ್ಕಳಲ್ಲಿ ಬ್ಲಡ್ ಕೂಡ ಹುಟ್ತಾ ಇದ್ದಂಗೆ ಮಕ್ಕಳಿಗೆ ಮೊದಲು ನಾವೇನಾದ್ರೂ ಆಟ ಕಳಿಸ್ತೀವಿ ಅಂದರೆ ಅವ್ರಿಗೆ ಕ್ರಿಕೆಟ್ ಬಾಲ್ ತಂದು ಕೊಡ್ತೀವಿ. ಅವ್ರೊಂದು ಆಸೆ ಕಂಡ್ಕೊಂತೀವಿ, ನೀನು ಕಪಿಲ್ ದೇವ್ ಥರ ಆಗಬೇಕು, ಸಚಿನ್ ಥರ ಆಗಬೇಕು, ಈ ಥರ ಆಸೆ ಹೇಳ್ಕೊಟ್ಟು ಉತ್ತೇಜನ ಕೊಟ್ಕೊಂಡು ಆ ಮಗು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕ್ರಿಕೆಟು ಮತ್ತು ಕ್ರಿಕೆಟ್ ಬಾಲಿಂದ. ಇಲ್ಲಿಂದ ಸ್ಟಾರ್ಟ್ ಆಗೋಂಥ ಇದೊಂದು ಆಟಗಾರ. ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಚಾರದಲ್ಲಿ ಅಂದರೆ, ಇದೇ ಪಕ್ಕದ ರಾಜ್ಯದಲ್ಲಿ ಅಲ್ಲು ಅರ್ಜುನ್ ಅವರು ಒಂದು ಸಿನಿಮಾ ತೆಗೆದ್ರು. ಆ ಸಿನಿಮಾ ತೆಗೆದಾಗ ಸಿನಿಮಾದ ಆಕ್ಟರ್ ಅವರು ಅಷ್ಟೇ, ಅವರು ಆ ಜಾಗಕ್ಕೆ ಹೋಗಿರ್ಲಿಲ್ಲ ಮತ್ತೆ ಆ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಅವತ್ತು ಆ ಟಿಕೆಟ್ ತಗೋಣಕ ವಿಚಾರದಲ್ಲಿ ಕಾಲು ತುಳಿತದ ಒಳಗಾಗಿ ಒಬ್ರು ಮಹಿಳೆ ಸತ್ತ. ಬರ್ತಾರೆ ಸರಿ, ಆಯ್ತು ಬಂದ್ರು, ಆಕ್ಟರ್ ಬಂದಾದ್ಮೇಲೆ ನಡೆದಂಥ ದುರ್ಘಟನೆ ಆಯ್ತು. ಅಲ್ಲಿ ಕಾಲು ತುಳಿದಾಗ ಮಹಿಳೆ ಸತ್ತೋದ್ರು. ಅದಾದ್ಮೇಲೆ ಏನಾಯ್ತು, ಕೂಡಲೇ ಆ ಅಲ್ಲು ಅರ್ಜುನ್ ಅದಕ್ಕೆ ಹೋಗಿ ತುಳಿ ಅಂತ ಯಾರು ಹೇಳಿರಲಿಲ್ಲ. ಆತ ಬಂದಿದ್ದ ಅಲ್ಲಿ ಸತ್ಯ. ಆಗಿರೋ ಘಟನೆಗೆ ಇಮಿಡಿಯೇಟ್ ಅವ್ರನ್ನ ಅರೆಸ್ಟ್ ಮಾಡಿ ಪನಿಷ್ಮೆಂಟ್ ಮಾಡಿ ₹1 ಕೋಟಿ ಅವ್ರು ಕೊಡಬೇಕಂತೇಳಿ ಮಾಡಿದ್ರು. ಇದೊಂದು ವಿಚಾರ ಸೈಡಲ್ಲಿ ಇಡೋಣ. ಅಂದರೆ ಒಬ್ಬ ಆ್ಯಕ್ಟ್ರ್ ಸಿನಿಮಾ ತೆಗೆದಾಗ ಅಲ್ಲಿ ಬಂದಾಗ ಆಗಿದ್ದ ಘಟನೆಗೆ ಅವ್ರು ಶಿಕ್ಷೆ ಆಯಿತು, ₹1 ಕೋಟಿ ದಂಡ ಅವ್ರಿಗೆ ಕಾಂಪೋಸಿಷನ್ ಕೊಟ್ಟರು. ಇಲ್ಲಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಘನತ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರಲ್ವಾ, ಐತಿಹಾಸಿಕ ಕ್ಷಣಗಳನ್ನ ವಿಧಾನಸೌಧ ಬಾಗಿಲ ಮುಂದೆ ಕಣ್ ತುಂಬ್ಕೊಂಡು ಬನ್ನಿ ಅಂತ ಕೂಗಿದ್ರಲ್ಲ, ಅವ್ರಿಗೆ ಯಾವ ಶಿಕ್ಷೆ? ಅದಾದಮೇಲೆ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಕಾಲು ತುಳಿದಾಗ ಜನ ಸಾಯ್ತಾ ಇದ್ದಾರೆ, ಹಾಸ್ಪಿಟ್ಲ್ಗೆ ಹೋಗ್ತಾರೆ, 50 ಜನ ಅಸ್ವಸ್ಥರಾಗಿದ್ದಾರೆ, 11 ಜನ ಸತ್ತೋಗಿದ್ದಾರೆ. ಆದರೂ ನೀವು ಕ್ರಿಕೆಟ್ ಕ್ಲಬ್ಬಲ್ಲಿ ಸ್ಟೇಡಿಯಮಲ್ಲಿ ಹೋಗ್ಬಿಟ್ಟು ಆ ಕಪ್ಪಿಗೆ ನೀವು ಮುತ್ಕೊಡ್ತೀರಲ್ಲ, ಅದಕ್ಕೆ ಯಾವ ಶಿಕ್ಷೆ? ಇದು ರಾಜ್ಯದ ಜನ ಕೇಳ್ತಾ ಇರೋದು. ಇದು ಬೇಕಾದ್ರೆ ಉತ್ತರ. ಇವತ್ತು ಆ ಒಂದು ಕಂದಮ್ಮಗಳು ಇವತ್ತು ಮನೋಜ್ ಅವ್ರ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಮನೋಜ್ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಸಹನ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಶ್ರಾವಣ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಅಕ್ಷರ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಶಿವಲಿಂಗ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಚಿನ್ಮಯ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಭೂಮಿಕಾ ತಂದೆ ತಾಯಿ ಕಾಯ್ತಾ ಇದ್ದಾರೆ, ದೇವಿ ತಂದೆ ತಾಯಿ ಕಾಯ್ತಾ ಇದ್ದಾರೆ, ದಿವಾಂಶಿ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಪೂರ್ಣಚಂದ್ರ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಪ್ರಜ್ವಲ್ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಬೇಕು ನನ್ನ ಮಕ್ಕಳಿಗೆ ಅಂತ ಇವತ್ತು ಮುಗ್ಧ ಕಂದಮ್ಮಗಳನ್ನ ಆಹ್ವಾನ ಮಾಡಿ ಕರೆದು ಇವತ್ತು ಕಾಲ್ ತುಳಿದ ಪ್ರಾಣ ಕೂಡ ನಮ್ದೇ ತಪ್ಪಂತ ಮುತ್ಕೊಟ್ರಲ್ಲ, ಇವತ್ತು ನಿಮಗೆ ಆ ಶಿಕ್ಷೆ? ಈ ರಾಜ್ಯ ಜನ ಕ್ಷಮೆ ಕೊಡಲ್ಲ. ಈ ವಿಚಾರದಲ್ಲಿ ರಾಜ್ಯ ಜನ ಕ್ಷಮೆ ಕೊಡಲ್ಲ. ಯಾಕಂದ್ರೆ ಸ್ವತಃ ಟ್ವೀಟ್ ಮಾಡಿ ಕರೆದಿದ್ದೀರಿ, ಸ್ವತಃ ಕಾಲ್ ತುಳಿದಾಗಿ ಜನ ಸತ್ತಿರ ಜಾಗದಲ್ಲಿ ಹೋಗಿ ನಮ್ದೇ ಕಪ್ಪಂತ ಮುತ್ಕೊಟ್ಟಿದ್ರಿ. ಇದಕ್ಕೆ ಶಿಕ್ಷೆ ಏನು? ರೈಟ್, ಗಾಟ್ ಇಟ್. ಶರತ್ ಅವರೇ, ಯಾಕೆ ಒಂದು ಪ್ರಕರಣವನ್ನು ನಾವು ಹೀಗೆ ನೋಡಬಾರ್ದು ಅಂತ ಗೊತ್ತಿಲ್ಲ, ಇದನ್ನು ಜನ ಹೆಂಗೆ ತಗೋತಾರೆ ಅಂತ. ಒಂದು ಕಡೆ RCB ಅವ್ರಿಗೆ ಇನ್ವೈಟ್ ಮಾಡಿ ಅವ್ರಿಗೊಂದು ಸಮಾರಂಭ ಅಂತ ಮಾಡಿ ಸನ್ಮಾನ ಅಂತ ಕಾರ್ಯಕ್ರಮ ಆಯೋಜನೆ ಅಂತ ಫಿಕ್ಸ್ ಆಗಿಬಿಟ್ಟಿತ್ತು. ಒಂದು ಕಡೆ ಸಿದ್ದರಾಮಯ್ಯನವರು
ಕಾಲು ತುಳಿತ ಆದ ಸಂದರ್ಭದಲ್ಲಿ ಅದರ ಇನ್ಪುಟ್ಸನ್ನು ತೊಗೊಂಡು ಆ ಜವಾಬ್ದಾರಿಯನ್ನು ಮೆರೀತಾ ಇದ್ರು. ಇನ್ವಿಟೇಷನ್ ಹೆಂಗೂ ಕೊಟ್ಬಿಟ್ಟಿದ್ದೀವಿ, ಅವ್ರನ್ನ ಕರ್ಕೊಂಡಿದ್ದೀವಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ಆಗ್ತಿದೆ ಅಂತ DCM ಅವರು ಅವ್ರ ಜೊತೆ ಹೋದರು. ಒಬ್ಬರು ರಾಜ್ಯದ ಬೇರೆ ಬೇರೆ ಪ್ರಕರಣಗಳು, ಬೇರೆ ಬೇರೆ ಏನೇನಾಗ್ತಿದೆ ಅನಾಹುತದ ಬಗ್ಗೆ ಗಮನ ಹರಿಸ್ತಿದ್ರು ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಆ ಆಟಗಾರರ ಜೊತೆ ಇದ್ದರು. ಇಬ್ಬರು ಸರಿಯಾಗಿ ನಿಭಾಯಿಸಿದರೆ ಅಂತ ತಗೊಳಕ್ಕಾಗಲ್ವಾ? ನೋಡಿ, ನಾನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ. ವಿಧಾನಸೌಧದ ಎದುರುಗಡೆ ಏನು ಕಾರ್ಯಕ್ರಮನ ಆಯೋಜನೆ ಮಾಡಿದಾಗ ಇವರು ಮುಕ್ತ ಒಂದು ಆಹ್ವಾನವನ್ನು ಕೊಡ್ತಾರೆ, ಅದು ಮೊದಲನೇ ತಪ್ಪು. ಕೊಹ್ಲಿ ಅವರೇನು ಇವತ್ತು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮಾಡಿ ಅಂತ ಹೇಳಿರಲಿಲ್ಲ. RCB ಅಭಿಮಾನಿಗಳೇನು ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ನೀವು ಸಂಭ್ರಮಾಚರಣೆ ಮಾಡಿ ಸನ್ಮಾನ ಮಾಡಿ ಅಂತ ಹೇಳಿರಲಿಲ್ಲ. ಒಂದೇ ಸೆಕೆಂಡ್ ಸರ್, ನಾ ಮಾತಾಡಿದ್ಮೇಲೆ ಆಮೇಲೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು ಸರ್. ಅವ್ರು 1000 ಹೇಳಬೇಕು ನೋಡಿ, 1000 ನೀವು ಮಿಸ್ಲೀಡ್ ಆಗಬಾರ್ದು ಅಂತೀನಿ ನಾನು. ಅವ್ರು ಬೇಕಂತಾನೆ ಕಾನೂನಿಗೆ ಸಜೆಷನ್ ಕೊಡ್ತಾರೆ. ಸರ್ ವಿಷಯ ಹೇಳ್ತೀನಿ ನೋಡಿ, ಇಲ್ಲಿ ಪ್ರತಿಪಕ್ಷ ಸಚಿವರು ಸರ್ ಈಗ ಒಂದು ಸನ್ಮಾನ ನಡೆದಂತ ಸಂದರ್ಭದಲ್ಲಿ ಮೊದಲನೇ ಕಾಲ್ ತುಳಿತ ಆದ್ಮೇಲೂ DCM ಅವರು ಹೋಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಈ ಕಪ್ಗೆ ಮುತ್ತಿಕ್ತಾರೆ. ಅದನ್ನೇ ನಾನು ಹೇಳಿದ್ದು. ಮೊದಲನೇ ಕಾಲ್ ತುಳಿತ ಗಮನ ಹರಿಸ್ತಿದ್ದಾರೆ, DCM ಅವರು ಗಮನ ಹರಿಸ್ತಿದ್ದಾರೆ. ಒಂದೇ ಸೆಕೆಂಡ್, ಪೊಲೀಸ್ ವರಿಷ್ಠರು ಇವ್ರಿಗೆ ಹೇಳ್ತಾರೆ ನೋಡಿ ಇದನ್ನ ಇಲ್ಲಿಗೆ ನಿಲ್ಸಿ ಅಂತ ಹೇಳಿದಂತ ಸಂದರ್ಭದಲ್ಲೂ ಸಹಿತ ಇವರು ಅಲ್ಲಿ ಹೋಗಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಪೂರ್ವ ನಿಯೋಜಿತವಾಗಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಬ್ಯಾರಿಕೇಡ್ ವ್ಯವಸ್ಥೆ ಇಲ್ಲ ನೋಡಿ, ಬ್ಯಾರಿಕೇಡ್ ವ್ಯವಸ್ಥೆ ಇಲ್ಲ. ಸರ್ ಒಂದೇ ಸೆಕೆಂಡ್, ನೀವು ಉತ್ತರ ಕೊಡಿ ಸರ್. ಸರ್ ಒಂದೇ ಸೆಕೆಂಡ್, ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಇರಲಿಲ್ಲ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ, ಪೂರ್ವನಿಯೋಜಿತವಾಗಿ ಯಾವುದೇ ವ್ಯವಸ್ಥೆ ಇರದಂತ ಸಂದರ್ಭದಲ್ಲೂ ಸಹಿತ ಈ ಒಂದನ್ನು ಆಯೋಜನೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಕೊಹ್ಲಿ ಅವರು ಹೇಳಿಲ್ಲ, ಅವ್ರ ಅಭಿಮಾನಿಗಳು ಹೇಳಿಲ್ಲ, ಯಾರು ಹೇಳಿಲ್ಲ. ಇವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೋಸ್ಕರ ಮಾಡಿದಂತಹ ಪ್ರೋಗ್ರಾಮ್ ಬಿಟ್ರೆ ಯಾವುದೇ ರೀತಿಯಾಗಿ ಇದರಲ್ಲಿ ಉರುಳಿಲ್ಲ. ಒಂದು ಇಲ್ಲಿ ನೋಡಿ ಗೋವಿಂದ ಸರ್ ಒಂದೇ ಸೆಕೆಂಡ್ ಸರ್ ಗೋವಿಂದ ರಾಜ್ ಅವರು ಅವ್ರನ್ನ ಅಮಾನತ್ ಮಾಡುತ್ತೆ. ಅಮಾನತ್ ಮಾಡಿದಾಗ ಈ ಕುನ್ನಾ ಇದು ಕುನ್ನಾ ವರದಿಯಲ್ಲಿ ಇವತ್ತಿದೆಯಾ ಏನಾದ್ರು? ಗೋವಿಂದರಾಜ್ ಅವರು ಅಮಾನತ್ ಮಾಡಿದ್ರಲ್ಲ, ಅದೇನಾದ್ರು ಕುನ್ನಾ ವರದಿ ತಗೊಂಡ್ರ? ಇದು 71 ಜನ ಗಾಯಾಳುಗಳ ಮನೆಗೆ ಹೋದ್ರ, ಭೇಟಿ ಕೊಟ್ರ? 11 ಜನ ಕುಟುಂಬಗಳಿಗೆ ಮನೆಗೆ ಭೇಟಿ ಕೊಟ್ರ? ಏನ್ ಮಾಡಿದೀರಾ ನೀವು? ನಿಮ್ AC ರೂಮ್ಗಳಲ್ಲಿ ಅಲ್ಲಿಂದ ಹೇಳಿಕೆ ನೋಡಿ, ಇದರಲ್ಲಿ ಮೇಲ್ನೋಟಕ್ಕೆ ಸರ್ ಒಂದೇ ಸೆಕೆಂಡ್, ಇಲ್ಲಿ ಮುಕ್ತವಾಗಿ ಆಹ್ವಾನ ಕೊಟ್ಟವ್ರು ಇವ್ರೆ, ಕಾರ್ಯಕ್ರಮ ಮಾಡಿಕೊಟ್ಟವ್ರು ಇವ್ರ ಮರಿ ಮಕ್ಕಳು ಮೊಮ್ಮಕ್ಕಳನ್ನ ವಿಜೃಂಭಿಸಿದ್ದು ಇವ್ರೆ. ಇವಾಗ ಆರೋಪಿ ಸ್ಥಾನದಲ್ಲಿ ಯಾರಿಟ್ಟಿದ್ದಾರೆ ಅಂದ್ರೆ ಪೊಲೀಸ್ ವರಿಷ್ಠರುಗಳನ್ನ, RCB ಕೊಹ್ಲಿ ಅವರನ್ನ, ಆಮೇಲೆ KSCA ಅದು ಏನಂದ್ರೆ ಆದಂತ ಸಂದರ್ಭದಲ್ಲಿ ಮೈಕು ಅದು ಇದು ವ್ಯವಸ್ಥೆ ಮಾಡುತ್ತೆ ಬಿಟ್ರೆ ಕಟ್ಟಡಗಳನ್ನ ಅವರು ಅಡಿಯಲ್ಲಿ ಬರುತ್ತೆ ವಿನಃ ಅವ್ರು ಯಾವುದೇ ರೀತಿಯಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲೇ ಇಲ್ಲ. ಮಾಡಿರೋದು ನೋಡಿ, ಟ್ವೀಟ್ ಮಾಡಿರೋದು ನಿಮ್ಮ ಮುಖ್ಯಮಂತ್ರಿ ಅವರು, DCM ಅವರು, DK ಶಿವಕುಮಾರ್ ಅವರು. ಉಚಿತ ಪ್ರವೇಶ ನೀವೇ ಹೇಳ್ಕೊಂಡಿರೋದು. ಲಕ್ಷ ಜನ ಇದ್ದಾರೆ ಅದನ್ನ ಹೇಳ್ಬೇಕಲ್ವಾ ಇವರು? ಗೇಟ್ಗಳನ್ನ ಜನ ಬಂದ್ರು, ಅಪಾಯ ಆಗಿದೆ ಅನ್ನೋದನ್ನ ಹೇಳ್ಬೇಕಲ್ವಾ? ನೋಡಿ ಒಂದೇ ಸೆಕೆಂಡ್ ಸರ್ ನೋಡಿ, ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ನಿಧನ ಆದ ಸಂದರ್ಭದಲ್ಲಿ 10 ಲಕ್ಷಕ್ಕೂ ಹೆಚ್ಚಿನ ಜನ ಸೇರಿದ್ದಾರೆ. ಅಲ್ಲಿ ಏನು ವ್ಯವಸ್ಥೆ ಆಗ್ಬೇಕು ಅಂತ ಸ್ವತಃ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅವರ ಒಂದು ಪರ್ಸನಲ್ ಆಗಿ ಕೇರ್ ತಗೊಂಡು ಅದನ್ನ ಆಯೋಜನೆ ಮಾಡಿದ್ದಾರೆ. ಆ ತರ ಮಾಡಿದಾರ? ನೈಸ್ ಪಾಯಿಂಟ್ ಶಶಿಧರ್ ಮಾಡಿದಾರ ಹೇಳಿ. ಸಡನ್ ಆಗಿದ್ದು ಸ್ವಾಮಿ, ನಿಮಗೆ ಇಚ್ಛಾಶಕ್ತಿ ಇಲ್ಲ. ನಿಮ್ದು ಒಂದೇ ಒಂದು ಇಚ್ಛಾಶಕ್ತಿ ಅಂದ್ರೆ ಮರಿ ಮಕ್ಕಳು ಮೊಮ್ಮಕ್ಕಳನ್ನ ಸ್ಟೇಜ್ ಮೇಲೆ ವಿಜೃಂಭಣೆ ಮಾಡೋದಷ್ಟೇ. ನೋಡ್ರಿ, ಬಡ 11 ಜನ ಬಡ ಕುಟುಂಬಗಳನ್ನ ಬಲಿ ತಗೊಂಡ್ರಿ. ಆ ರಕ್ತ ಸಿಕ್ತ ಕೈಗಳಿದೆ ನಿಮ್ಮ ಸಿದ್ದರಾಮಯ್ಯ ಅವರದ್ದು.
ನಿಮಿಷ ಕುಮಾರ್ ಅವರೇ, ನೋಡಿ, ಕುಂಭಮೇಳದ ವಿಷಯ ಬಂದಾಗ ಮಾತಾಡೋಣ ಸ್ವಾಮಿ. ನೀವು ಇವಾಗ 11 ಜನರ ಕುಟುಂಬಗಳಿಗೆ ಏನ್ ಮಾಡಿದ್ರಿ, 71 ಜನರ ಗಾಯಾಳುಗಳಿಗೆ ಏನ್ ಮಾಡಿದ್ರಿ ಸ್ವಾಮಿ? ಕುಂಭಮೇಳ ಆದಂತ ಸಂದರ್ಭದಲ್ಲಿ ನಾವು ಏನೇನ್ ಆಗ್ಬೇಕು ಅಲ್ರಿ? ಕುಂಭಮೇಳಕ್ಕೂ ಇದಕ್ಕಿಲ್ವಾ? ಅಲ್ಲಿ 60 ಕೋಟಿ ಜನ ಸೇರಿದ್ದಾರೆ ಸ್ವಾಮಿ. ನೀವಿಲ್ಲ 1 ಲಕ್ಷ 2 ಲಕ್ಷ ಜನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ. 60ಕ್ಕೂ ಹೆಚ್ಚಿನ ಕೋಟಿ ಜನ ಸೇರಿದ್ದಾರೆ ಅಲ್ಲಿ. ಇಡೀ ದೇಶದ ಜನರ ಮೂಢನಂಬಿಕೆ 60 ಕೋಟಿ ಜನ ಸೇರಿದ್ದಾರೆ. ಇಲ್ಲಿ ನಿಮಗೆ 1 ಲಕ್ಷ 2 ಲಕ್ಷ ಜನ ಸೇರಿದ್ರೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಿಲ್ಲ ಸ್ವಾಮಿ. ಅದರಲ್ಲೂ ವ್ಯಾಪಾರ ಮಾಡ್ಕೊಂಡ್ರೆ ಸ್ವಾಮಿ, ಸ್ವತಃ ಡಿ ಕೆ ಶಿವಕುಮಾರ್ ಕುಮಾರ್ ಸರ್, ಕುಮಾರ್ ಸರ್, ಕುಮಾರ್ ಸರ್, ಕುಮಾರ್ ಸರ್, ಸರ್ ನೀವು ಧರ್ಮಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ. ಧರ್ಮಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ. ಟೀಕೆ ಮಾಡ್ತಾ ಇದ್ರಿ. ನಿಮಗೆ ಧರ್ಮಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ. ಧರ್ಮಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ. ಧರ್ಮ ನಿಮ್ಮಿಂದ ಕಲಿಬೇಕಾಗಿಲ್ಲ. ನೀವು ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಸ್ದವರು. ಶಶಿಧರ್ ವಿಧಾನಸೌಧದಲ್ಲೇ ಪಾಕಿಸ್ತಾನಕ್ಕೆ ನನ್ಗೆ ಅರ್ಥ ಆಯ್ತು ನೋಡಿ. ಧರ್ಮದ ಟೀಕೆ ಎಲ್ಲ ಈ ವೇದಿಕೆಯಲ್ಲಿ ಬೇಡ. ಕುಮಾರ್ ಅವರೇ ಒಂದ್ ನಿಮಿಷ. ಧರ್ಮ ಜಾತಿ ಪಾಕಿಸ್ತಾನ ನೀವು ಮಾಡಿರೋದಷ್ಟೇ. ನೀವು ಮಾಡಿರೋದಕ್ಕೆ ಹೇಳ್ತಾ ಇರೋದು. ಶಶಿಧರ್ ಅವರೇ, ನನಗೆ ಪೊಲೀಸರ ಮೇಲೆ ಕ್ರಮ ಅನ್ನುವಂತಹ ಒಂದು ನಿರ್ಧಾರ ಇದೆಯಲ್ಲ, ಅದ್ರ ಬಗ್ಗೆ ಅವತ್ತು ಕರ್ನಾಟಕದ ಜನ ನೋಡಿದರೆ ಒಂದು ನಿಮಿಷ ಸರ್, ಒಂದು ನಿಮಿಷ. ಅದೇ ಇಲಾಖೆಗೆ ತನಿಖೆ, ಅದರಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಯಾರು ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ, ಅವ್ರ ಮೇಲೆಲ್ಲ ಕ್ರಮ ತಗೋತೀರ ಅಲ್ವಾ? ಅವತ್ತು RCB ಆ ಈವೆಂಟಿಗೆ ಹೋಗಿರುವಂತಹ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅವತ್ತೇನಾದ್ರು ಹೆಚ್ಚು ಕಮ್ಮಿ ಆದಾಗ ಅಲ್ಲಿದ್ದ ಜನ ಕೆಳಗೆ ಬಿದ್ದವ್ರನ್ನ ಎತ್ಕೊಂಡ್ರೋ ಇಲ್ವೋ ಪೊಲೀಸ್ನವ್ರು ಎತ್ಕೊಂಡು ಓಡ್ತಾ ಇದ್ರು ಆಯ್ತಾ. ಅವ್ರ ಯೂನಿಫಾರ್ಮ್ ಎಂಥದನ್ನು ಲೆಕ್ಕಿಸದೆ ಅವ್ರ ಜೀವ ಉಳಿಸ್ಬೇಕು ಅಂತ ಅದು ಆಂಬ್ಯುಲೆನ್ಸ್ ಎಷ್ಟು ದೂರ ಇತ್ತು. ಪೊಲೀಸ್ನವ್ರು ಅವತ್ತು ಪೊಲೀಸ್ನವರು ಪೂರ್ವನಿಯೋಜಿತವಾಗಿ ಯಾವುದನ್ನು ಮಾಡಿರಲಿಲ್ಲ. ಅವ್ರ ಮೇಲೆ ಕ್ರಮ ಅಂದ್ರೆ ಇದನ್ನ ಅಕ್ಸೆಪ್ಟ್ ಮಾಡಬಹುದಾ? ಹೆಂಗೆ ಇದು ಅಕ್ಸೆಪ್ಟೆನ್ಸ್ ಅಲ್ಲ. ಯಾಕೆಂದ್ರೆ ಪೊಲೀಸ್ನವರು ಅವ್ರ ಕರ್ತವ್ಯ ಮಾಡಿದ್ದಾರೆ. ಅವರ ಬೆಳಗಿನ ಜಾವ 7 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ. ಹೇಳಿದ್ರು ಅಲ್ಲ, ಆಂಬ್ಯುಲೆನ್ಸ್ ಗಳನ್ನ ಶಿಫ್ಟ್ ಮಾಡ್ಬೇಕಾಯ್ತು, ಇಟ್ಕೋಬೇಕಾಯ್ತು. ಜಾಗ ಎಲ್ಲಿದೆ ರೀ? ಎಲ್ಲಿದೆ ರೀ ಜಾಗ? ನಿಮ್ಗೆ ಆ ಕಡೆ ನೋಡಿದ್ರೆ ಕಬ್ಬನ್ ಪಾರ್ಕ್ ಇದೆ, ಈ ಕಡೆ ನೋಡಿದ್ರೆ ಬ್ಯಾಕ್ ಸೈಡ್ MG ರೋಡ್ ಇದೆ, ಈ ಕಡೆ ಹೋದ್ರೆ ಬೇರೆ ಕಡೆ. ಫಸ್ಟ್ ಆಫ್ ಆಲ್ ಅಲ್ಲಿ ಪ್ಲಾನ್ ಮಾಡಿದ್ರೆ ರಾಂಗ್ ಇದೆ. 1 ಲಕ್ಷ ಜನ ಸೇರ್ತಾರೆ ಅಂದ್ರೆ ಸಾಮೂಹಿಕವಾಗಿ ತಪ್ಪಿತಸ್ಥರು ನೀವೆಲ್ಲರೂ. ಸಾಮೂಹಿಕವಾಗಿ ಮತ್ತು KCA ಮತ್ತು DNA ಸಂಸ್ಥೆ ಕ್ರಮ ಆಯ್ತು. KSCA ಅನುಮೋದನೆ ಕೊಟ್ಟಿದೆ, RCB ಹೇಳಿದೆ, DNA ಅದನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ನೋಡಿದೆ. ಸರಿ, ಇದ್ರ ಎಲ್ಲದಕ್ಕೂ ಹೆಡ್ ಯಾರ್ರಿ? ಅಷ್ಟೇ. ಈ ರಾಜ್ಯದ ಹೆಡ್ ಯಾರ್ರಿ? ಅಷ್ಟೇ. ಈ ಗೃಹ ಮಂತ್ರಿ ಯಾರ್ರಿ? ಮುಖ್ಯಮಂತ್ರಿಗಳು ಯಾರ್ರಿ? ಉಪಮುಖ್ಯಮಂತ್ರಿಗಳು ಸ್ವತಃ ಬೆಂಗಳೂರನ್ನ ರಕ್ಷಣೆ ಮಾಡ್ತಾ ಇದ್ದೀರಲ್ರಿ. ಮುಖ್ಯಮಂತ್ರಿ ಅಂದ್ರಲ್ಲ, ಅಲ್ಲಿಗೆ ಬರ್ತೀನಿ. ಸಚಿವರು ಏನ್ ಮಾಡಿದ್ರೆ? ನೀವು ಗೋಡೆ ಕಟ್ಟಕ್ಕಾಗ್ಲಿಲ್ವಾ? ಫೆನ್ಸಿಂಗ್ ಹಾಕಕ್ಕಾಗ್ಲಿಲ್ವಾ? ನಿಮಗ್ ಗೊತ್ತಾಗ್ಲಿಲ್ವಾ? ನೀವ್ ಇಡೀ ಬೆಂಗಳೂರಲ್ಲೇ ಇದ್ದೀರಲ್ಲ. ನೀವು ಹುಟ್ಟು ಬೆಂಗಳೂರು NPS ಸ್ಕೂಲ್ ಅಲ್ಲಿ ಓದಿರ್ತಕ್ಕಂಥವ್ರು. ಲಕ್ಷಾಂತರ ಜನ ಬರ್ತಾರಲ್ಲ. ಈ ಬಾರಿ ಕಪ್ ನಂಬೆ ಅಂತ ಒಂದು ವಾರದಿಂದ ಸರ್ ಅದನ್ನೇ ಹೇಳಿದ್ದು. ಆ ಉನ್ಮಾದತೆ ಯಾಕೆ ಅರ್ಥ ಆಗ್ಲಿಲ್ಲ ನಿಮಗೆ ಅಂತ ಕೇಳ್ತಿರೋದು. ಹೇಳ್ತಾ ಇರೋದು ಸ್ವತಃ ಕಮಿಷನರ್ ಕೊಟ್ಟ ಮೇಲೆ ನೀವು ಚೇಂಜ್ ಮಾಡಬೇಕಾಗಿತ್ತು. ಈಗ ಘಟನೆ ಆಗೋಗಿದೆ, ಸ್ವತಃ ಟ್ವಿಟರ್ ಅಲ್ಲಿ ಘಟನೆ ಆಗೋಗಿದೆ. ನೀವು ಮಾಡಿದಿರಾ, ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಟ್ವೀಟ್ ಬಿಟ್ಬೇಡ ಮೊದಲನೇ ಕಾಲ್ ತೊಳಿತ ಆದಂತ ಸಂದರ್ಭದಲ್ಲಿ DCM ಅವ್ರು ಯಾಕೆ ಹೋದ್ರು? ಅದಕ್ಕೆ ಉತ್ತರ ಕೊಡಿ. ಮೊದಲನೇ ಕಾಲ್ ಯಾಕೆ ಬಂದಿದೆಯಲ್ಲ ಮೆಸೇಜ್, ಪೊಲೀಸ್ ಇಂಟೆಲಿಜೆನ್ಸ್ ಅವರೇ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಮರುದಿನವೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೇಣದ ಬತ್ತಿಯನ್ನು ಶ್ರದ್ಧಾಂಜಲಿ ರೂಪ ಅರ್ಪಿಸೋದಕ್ಕೆ ನಾವು ಹೋಗಿದ್ವಿ. ನಮ್ಮ ಆಮ್ ಆದ್ಮಿ ಪಕ್ಷದ ಎಲ್ಲ ಟೀಮ್ ಹೋಗಿದಾಗ ಒಬ್ಬ ಟೀಮ್ ಆರುವನು ಹೇಳ್ದ ಅಲ್ಲಿನ ಘಟನದ ನಿಜವಾದ ಘಟನೆಗೆ ಕಾರಣ ಏನು ಅಂತ. ಗೇಟ್ ನಂಬರ್ 7, ಗೇಟ್ ನಂಬರ್ 11 3:20ರಿಂದ 3 ಗಂಟೆಯಿಂದ 5:20ವರೆಗೂ ತೆಗೆದೇ ಇರೋದಕ್ಕೆ ಇದು ಕಾರಣ ಆಯ್ತು ಅಂತ.
ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಜನ ಬರ್ತಾ ಘರ್ಷಣೆಗಳಾಗ್ತಾ ಇದೆ. ಹೋಗ್ತಾ ಘರ್ಷಣೆ ಒಂದೇ ಸರಿ ನೀವು ತೆಗೆದಾಗ ನುಗ್ಗಿದ್ರು, ತುಳಿದ್ರು. ಇದು ಘಟನೆಗೆ ನಿಜವಾದ ಕಾರಣ. ನೀವು ಎಷ್ಟು ತನಿಖೆ ಮಾಡಿದ್ರು ಇದು ಬೇರೆ ಬೇರೆ ಆಯಾಮಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ, ಅದು ತಪ್ಪಿದೆ. ಪ್ರತಿಪಕ್ಷಗಳು ಆಗ್ರಹಿಸ್ತಾ ಇತ್ತು, ಅವ್ರದ್ದು ತಪ್ಪಿದೆ. ಮತ್ತೆ ಅಷ್ಟು ಜನ ಬರಬಾರ್ದಾಗಿತ್ತು, ಜನದ್ದು ತಪ್ಪಿದೆ. ಯುವಕರು ಈ ರೀತಿಯಾದಂತಹ ಅಫೀಮ್ಗೆ ಹೋಗಬಾರ್ದು, ಅವ್ರದ್ದು ತಪ್ಪಿದೆ. ಈ ಬೆಟ್ಟಿಂಗ್ ದಂಧೆ ನಿಲ್ಲಿಸಬೇಕು, ಅದಕ್ಕೆ ಸರಿಯಾದ ಮಾರ್ಗಸೂಚಿಗಳನ್ನು ತರಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರಗಳದು ಮತ್ತು ಇಲಾಖೆಗಳದು. ಈ ಎಲ್ಲಾ ತಪ್ಪುಗಳನ್ನು ಇಟ್ಕೊಂಡು ನೀವು ದಕ್ಷ ಅಧಿಕಾರಿಗಳನ್ನ ತೆಗೆದ್ರಲ್ಲ, ದಯಾನಂದ್ ಅಂತ ಕಮಿಷನರ್ ನೀವು ತೆಗೆದ್ರಲ್ಲ, ಅಮಾನತುಗೊಳಿಸಿದ್ರಲ್ಲ, ಅದು ಅನ್ಯಾಯ. ನೀವು ಆತ್ಮಸ್ಥೈರ್ಯ ಕಳ್ಕೊಳ್ತಾರೆ ಅಧಿಕಾರಿಗಳು ಈ ರೀತಿ ಮಾಡಿದಾಗ. ನೀವು ಅವರು ಸಹ ಒಂದು ಎಚ್ಚೆತ್ಕೊಳ್ಬೇಕು. ಇಂತಹ ರಾಜಕಾರಣಿಗಳಿಗೆ ನೀವು ಬೆಲೆ ಕೊಡಬಾರ್ದು. ಕೆಲಸ ಏನಿದೆ, ಸತ್ಯಮೇವ ಜಯತೆ ಅಂತ ಇದೆ ಪೊಲೀಸ್ ಇಲಾಖೆಯಲ್ಲಿ. ಸತ್ಯಮೇವ ಜಯತೆ. ಸಿಎಂ ಆಗ್ಲಿ PM ಆಗ್ಲಿ, ಸಿಎಂ ಆಲ್ಸೋ ಇದು ಸರ್ವೆಂಟ್ ಆಫ್ ದಿ ಪೀಪಲ್. ಅವರೇನು ರಾಜ ಅಲ್ಲ, ಇನ್ನೊಂದಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೊಬ್ಬ ಮುಖ್ಯ ಅಷ್ಟೇ, ಜನಸೇವಕ, ಜನರಿಗೆ ಮುಖ್ಯ ಅಷ್ಟೇ, ಮುಖ್ಯಸ್ಥ ಅಷ್ಟೇ. ಮುಖ್ಯಸ್ಥನಾದ್ರೂ ತಪ್ಪು ಮಾಡಿದಾಗ ನೈತಿಕ ಹೊಣೆ ಹೊರತು ರಾಜೀನಾಮೆ ಕೊಡಬೇಕಾಗಿತ್ತು. ಉಪಮುಖ್ಯಮಂತ್ರಿಗಳಾದರೂ ರಾಜೀನಾಮೆ ಕೊಡಬೇಕಾಗಿತ್ತು. ಹೋಗ್ಲಿ, ನಮ್ಮ ಗೃಹ ಸಚಿವರಾದರೂ ರಾಜೀನಾಮೆ ಕೊಡಬೇಕಾದ. ಯಾರದೇ ತಲೆದಂಡ ಆಗ್ತಾ ಇಲ್ಲ ಇಲ್ಲಿ. ತಲೆದಂಡ ಆಗ್ತಾ ಇರೋದು ಅಮಾಯಕರದು, ತಲೆದಂಡ ಆಗ್ತಾ ಇರೋದು ದಕ್ಷ ಅಧಿಕಾರಿಗಳದು. ಅಲ್ಲಿನ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವ್ರದ್ದೇನು ತಪ್ಪಿದೆ? ನೀವು ಇಷ್ಟೊಂದು ಜನ ಸೇರಿಸ್ಬಿಟ್ಟು ನಾವು ಬೇಡ ಅಂತ ಹೇಳಿದ್ರೆ ನೀವು ಸೇರಿಸಿದಾಗ ಅವ್ರು ತಲೆದಂಡ ಮಾಡ್ತೀರಾ. ತಲೆದಂಡ ಮಾಡಬೇಕಾದ್ರೆ KSC ಅಧಿಕಾರಿಗಳನ್ನ ನಿಜವಾಗ್ಲೂ ಮಾಡಬೇಕು. ಮತ್ತು RCB ಬ್ಯಾನ್ ಮಾಡಬೇಕು. ಮತ್ತೆ DNA ಅಂತ ಏನಿದೆ ಅವ್ರನ್ನೆಲ್ಲ ಒಳಗೆ ಹಾಕಿ ಇಂಥ ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊಡಬಾರ್ದು ಅಂತ ಅವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಇದು ಬಿಡಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಯಾಕಂದ್ರೆ ಜೈಶಾ ICC ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಇವ್ರದ್ದೆಲ್ಲ ನೈಸ್, ವೆರಿ ನೈಸ್. ಒಬ್ಬ ವುಮನ್ ಹೋಮ್ ಗಾರ್ಡು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಾನು ಮನೆಗೆ ವಾಪಸ್ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ಕ್ರೌಡ್ ಇದೆ ಅಂಥೇಳಿ. ಅವರು ಒಬ್ಬ ಮಹಿಳಾ ಹೋಮ್ ಗಾರ್ಡ್ ಅವತ್ತು ನೋವನ್ನು ತೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಅನ್ಪ್ಲ್ಯಾಂಡು. ನನ್ನ ಉದ್ದೇಶ ಏನು ಗೊತ್ತಾ, ಮುಂದೆಂದು ಇಂಥ ಘಟನೆ ಸಂಭವಿಸಬಾರ್ದು ಅನ್ನೋದಾದರೆ ಒಂದೆರಡು ಮಾತಲ್ಲಿ ಸರ್ಕಾರದ ಜವಾಬ್ದಾರಿ ಹೇಳ್ಬಿಡಿ ಮೇಡಮ್. ಅತಿ ಮುಖ್ಯವಾಗಿ ಸರ್ಕಾರ ಮಾಡಿರೋದು ದೊಡ್ಡ ತಪ್ಪು ಮೇಡಮ್. ಆಯಿತು, ಈ ವಿಚಾರದಾಗ ಆಯಿತು. ಇವತ್ತು ಅವ್ರು ಏನು ಮಾಡಿದಾರಲ್ಲ ಈ ವಿಚಾರನ, ಅದಕ್ಕೆ ಶಿಕ್ಷೆ ಅನ್ಭವಿಸಲೇಬೇಕು ಮೇಡಮ್. ಇದು ಜನ ನಿರೀಕ್ಷೆ ಇದೆ. ಇದು ಸಾರಿ ಮಾಡೋಂಥದ್ದಲ್ಲ, ಇದು ಬಲಿಯಾಗಿರೋ ಜನರು ಸತ್ತಿದ್ದು, ಅಮಾಯಕರು ಸತ್ತಿದ್ದಾರೆ. ಅದಕ್ಕೊಂದು ಕನಿಷ್ಠ ಪಕ್ಷ ಶಿಕ್ಷೆ ಆದ್ರೆ ಆಗಬೇಕು. ಜನ ಮನಸ್ಸಿಗೆ ಸಮಾಧಾನ ಆಗಬೇಕು. 11 ತಂದೆ ತಾಯಿ 11 ಮಕ್ಕಳು ಬಲಿಯಾಗಿದ್ದಾರ, ಮಕ್ಕಳು ಸತ್ತಿದ್ದಾರಲ್ಲ, ಆ ಮಕ್ಕಳು ತಂದೆ ತಾಯಿಗೆ ಏನಾದರೂ ಒಂದು ಸ್ವಲ್ಪ ಅವ್ರಿಗೇನೋ ಸಮಾಧಾನ ಆಗಬೇಕಂದ್ರೆ ಇದಕ್ಕೆ ರೂಪರೇಷೆಗಳು ಕೊಟ್ಟು ಈ ಕಾರ್ಯಕ್ರಮ ಬರಮಾಡಿದವ್ರಿಗೆ ಅಲ್ಪ ಆದರೂ ಅಲ್ಲಿ ನ್ಯಾಯಾಲಯದ ಕಾನೂನು ಪ್ರಕಾರ ಅವ್ರು ಶಿಕ್ಷೆ ಆಗಬೇಕು. ಆವಾಗ ಆ ಒಂದು ನೊಂದ ತಂದೆ ತಾಯಿಗಳಿಗೆ ಸಮಾಧಾನ ಸಿಗುತ್ತೆ. ಇವತ್ತು ಆ ವಿಚಾರದಲ್ಲಿ ಅವತ್ತು ನಾವು ಒಂದೇ ಒಂದು ಪಾಯಿಂಟ್ ಮಾಡಬೇಕಾದ್ರೆ ಅವ್ರು ಅವತ್ತು KEB ಬೆಸ್ಕಾಮ್ ಪರ್ಮಿಷನ್ ತಗೊಂಡಿರಲಿಲ್ಲ ಅಂತಾರೆ. ಅವ್ರು ಯಾಕೆ ಇವತ್ತು ಇದರಲ್ಲಿಲ್ಲ, ಪಟ್ಟಿಯಲ್ಲಿಲ್ಲ. ಅದೇ ರೀತಿ BWCS ಪರ್ಮಿಷನ್ ತಗೋಬೇಕಾಯಿತು, ಅವ್ರು ಯಾಕೆ ಕಮಿಷನರ್ ಪಟ್ಟಿಯಲ್ಲಿಲ್ಲ. ಅದೇ ರೀತಿ BBMP ಕಮಿಷನರ್ ಮುಂದಾಳತ್ವ ವಹಿಸಬೇಕಾಯಿತು, ಅವ್ರು ಯಾಕೆ ಈ ಪಟ್ಟಿಯಲ್ಲಿಲ್ಲ. ಅದೇ ರೀತಿ ಹೆಲ್ತ್ ಮಿನಿಸ್ಟ್ರು ಅವತ್ತು ಆಂಬುಲೆನ್ಸ್ಗಳು ಇರಲಿಲ್ಲ, ಗಾಡಿಗಳು ಇಷ್ಟು ಜನ ಸೇರ್ಬೇಕಾದ್ರೆ ವಿಧಾನಸೌಧ ಮುಂದೆ ಮಾಡ್ತಾರಲ್ಲ ಕಾರ್ಯಕ್ರಮ, ನೀವು KEB ಪರ್ಮಿಷನ್ ತಗೊಂಡಿದ್ರೆ ಬೆಸ್ಕಾಮಿಂದ, ಮತ್ತು BWCS ಪರ್ಮಿಷನ್ ತಗೊಂಡಿದ್ರೆ, ನೀವು BBMP ಕಮಿಷನರ್ ಪರ್ಮಿಷನ್ ತಗೊಂಡಿದ್ರ, ಹೆಲ್ತ್ ಮಿನಿಸ್ಟರ್ ಕಡೆಯಿಂದ ಹೆಲ್ತ್ ಮಿನಿಸ್ಟರ್ ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಲ್ಲ ಅವ್ರ ಪರ್ಮಿಷನ್ ತಗೊಂಡಿದ್ರ, ಇವ್ರನ್ನೆಲ್ಲ ಪಾರ್ಟಿ ಮಾಡಿಲ್ಲ, ಇವ್ರನ್ನೆಲ್ಲ ಬಿಟ್ರೆ ಇವ್ರಿಗೂ ಶಿಕ್ಷೆ ಕೊಡಬೇಕಲ್ಲ. ಹಾಗಾದ್ರೆ ಇವ್ರು ಹೇಳಿದ ಪಾಯಿಂಟ್ಸಿಗೆ ಸಂಬಂಧಪಟ್ಟಂಗೆ ಸರ್ಕಾರ ತಗೊಂಡಿರುವಂಥ ಈ ನಿರ್ಧಾರ ನಿಮಗೆ ಒಪ್ಪಿಗೆ ಇಲ್ಲ ಅಂದರೆ ಅವತ್ತಾಗಿರುವಂಥ 11 ಸಾವಿಗೆ ನೀವು ಯಾವ ಥರ ನ್ಯಾಯ ಕೊಡ್ಸೋಕ್ಕೆ ಜವಾಬ್ದಾರಿಯುತವಾಗಿ ಪ್ರತಿಪಕ್ಷವಾಗಿ ನಿಂತ್ಕೋತೀರಿ? ಅದನ್ನೇ ನಾವು ಕಾಲ್ ತುಳಿತಾದ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅಲ್ಲ, ಅವತ್ತು 2 ದಿವಸ ಅಲ್ಲ ಸರ್, ನಿರಂತರವಾಗಿ ಆಗ್ಬೇಕು. ನಿರಂತರ ನೋಡಿ, ಪ್ರತಿಯೊಂದು ನಾವು ಆಗ್ರಹ ಮಾಡಿದೀವಿ. ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಸಹಿತ ನಾವು ಪ್ರತಿಭಟನೆ ಮಾಡಿದ್ದು. ನಮ್ಗೇನು ಅಂತ ಹೇಳಿದ್ರೆ, ಒಂದು ಇವರು ವ್ಯವಸ್ಥೆಯ ದೃಷ್ಟಿಯಿಂದ ಇವ್ರು ಇಚ್ಛಾಶಕ್ತಿ ಇದ್ದಿದ್ರೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ತಾ ಇದ್ರು, ವಾಹನ ನಿಲುಗಡೆ ಸರಿಯಾದ ಮಾರ್ಗಸೂಚಿಯನ್ನು ಮಾಡ್ತಾ ಇದ್ರು. ಆಮೇಲೆ ಏನು ಅಲ್ಲಿ ಯಾವ ರೀತಿಯಾಗಿ ಆಯೋಜನೆ ಮಾಡ್ಬೇಕು ಅಂತ ಮಾಡ್ತಾ ಇದ್ರು. ಹಿಂದೆಲ್ಲ ನಾನು ಅದೇ ಮುಂಚೆ ಹೇಳ್ದಂಗೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ 10 ಲಕ್ಷಕ್ಕೂ ಹೆಚ್ಚಿನ ಜನ ಸೇರಿದಂತ ಸಂದರ್ಭದಲ್ಲಿ ನಿಯೋಜನೆ ಮಾಡಿಲ್ವಾ? ಇವ್ರಿಗೆ ಜವಾಬ್ದಾರಿ ಇಲ್ಲ. ಇವರ ಜವಾಬ್ದಾರಿ ಇದ್ದಿದ್ರೆ ಈ ತರ ಆಗ್ತಿರ್ಲಿಲ್ಲ. ಕಾರ್ಮಿಕ ಸಚಿವರು ಅನಿಲ್ ಲಾಡ್ ಅವರು ಬರ್ತಡೇ ಮಾಡ್ಕೊಂತಾರೆ, ಸಂತೋಷ್ ಲಾಡ್ ಅವರು ಒಂದು ಹುಟ್ಟುಹಬ್ಬ ಮಾಡ್ಕೊಂತಾರೆ, 10 ಲಕ್ಷ ಜನ ಸೇರಿಸ್ತಾರೆ. ಎಲ್ಲಿ ಸೇರಿಸಿದ್ರು? ಪ್ಯಾಲೇಸ್ ಕಾನ್ವರ್ಸೇಷನ್ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಯಾವುದೇ ಕಾಲ್ ತುಳಿತ ಆಗಿಲ್ಲ. ಒಂದು ಉತ್ತೇಜನವಾಗಿ ಪರಿಪೂರ್ಣವಾದ ಕಾರ್ಯಕ್ರಮ. ಆರೋಪಿಗಳು ಸಿದ್ದರಾಮಯ್ಯ, DCM ಆದಂತ DK ಶಿವಕುಮಾರ್, ಗೋವಿಂದರಾಜ್ ಅವರಿಲ್ಲಿ ಕೊಹ್ಲಿ ಆಗ್ಲಿ,
RCB ಆಗ್ಲಿ ಅಲ್ಲ. ಸಮಯ ಸಿಕ್ತಾಗ ಹೇಳ್ದೆ ಸರ್ಕಾರ ನೇರ ಹೊಣೆ, ಸರ್ಕಾರ ನೀವು ಹೇಳ್ತಿದ್ದೀರಾ ನಿಮ್ ಸಮಯ ಮುಗೀತು, ನೀವು ಟೀಕೆ ಮಾಡೋದ್ರಲ್ಲೇ ಬಿಸಿ ಆದ. ಬಿಜೆಪಿ ಮತ್ತು JDS ಹೇಳ್ದಂಗೆ ಅವರು ಸರ್ಕಾರದ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಒಂದು ರಾಜ್ಯ ಸರ್ಕಾರ ಅವ್ರದಿದ್ದಾಗ ಯಾವ ತರ ನಡ್ಕೊಂಡಿದೆ, ಇವ್ರದಿದ್ದಾಗ ಯಾವ ತರ ನಡ್ಕೊಂಡಿದೆ, ನಾವಿದ್ದಾಗ ಯಾವ ತರ ಗೊತ್ತಿದೆ ಬಿಡಪ್ಪ. ಕರ್ನಾಟಕ ಜನ ನೋಡಿದ್ದಾರೆ. 1 ಕಿಲೋಮೀಟರ್ ರೋಡ್ ಮಾಡಕ್ಕಾಗಿಲ್ಲ. ಸಾಮೂಹಿಕವಾಗಿ ಪ್ರತಿಯೊಬ್ಬರು ಕೂಡ 11 ಮಧ್ಯ ಸಾವಿಗೆ ಕಾರಣ ಆಗಿದ್ದಾರೆ. ಇವತ್ತು ನಾವಲ್ಲ ಅಂತ ನುಡಿಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಸರ್ಕಾರದಿಂದ ಹಿಡಿದು KC ಎಂದು DNA ಹಿಡಿದು RCB ಹಿಡಿದು ಎಲ್ಲರೂ ಕೂಡ ಇದಕ್ಕೆ ಕಾರಣ. ಆ ಉನ್ಮಾದ ಬೇಡ. ಕ್ರಿಕೆಟ್ ಅಂದ ಸಂದರ್ಭದಲ್ಲಿ, IPL ಅಂದ ಸಂದರ್ಭದಲ್ಲಿ ನಿಮ್ಮ ಮನೇಲಿ ಕೂತ್ಕೊಂಡು ನೋಡಿದ್ರೆ ಇಂಥ ಅನಾಹುತಗಳು ಸಂಭವಿಸ್ತಾ ಇರಲಿಲ್ಲ. ನೀವು ಯಾವುದೋ ನಾಯಕನ ನಂಬಿಡ್ತೀರಿ, ಅವ್ರು ನಮ್ಮನ್ನು ಕಾಪಾಡ್ತಾರೆ ಅಂಥದ್ದು ಯಾವುದೂ ಆಗೋದಿಲ್ಲ. ಜವಾಬ್ದಾರಿಯುತ ಸರ್ಕಾರವೂ ಬೇಕು, ಜವಾಬ್ದಾರಿಯುತ ಪ್ರತಿಪಕ್ಷವೂ ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಗೆ ಜೀವಾಳ.